ಮೊದಲನೇದಾಗಿ ನನ್ನ ಪ್ರೀತಿಯ ನೆಚ್ಚಿನ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದ ಎಲ್ಲ ಬಂಧು ಮಿತ್ರರಿಗೆ ನಾನು ಸ್ವಾಗತನ ಕೋರ್ತೀನಿ. ಹಾಗೆ ಇಲ್ಲಿ ಬಂದಿರುವಂತಹ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು, ಬಂಧು ಬಾಂಧವರು ಎಲ್ಲರಿಗೂ ಕೂಡ ನಿಮಗೆ ಸ್ವಾಗತನ ಕೋರ್ತೀನಿ. ಹಾಗೆ ರಾವೆನ್ ಚಿತ್ರತಂಡದ ಎಲ್ಲ ಅಂದ್ರೆ ನಾಯಕ ನಟರಾದಂತಹ ದಿಲೀಪ್ ಅವರಾಗಿರ್ಬೋದು, ಮತ್ತೊಬ್ರು ದೇವಯ್ಯ ಅವರಾಗಿರ್ಬೋದು, ಮತ್ತೆ ನಾನು ಮತ್ತೆ ಒಟ್ಟಿಗೆ ನಮ್ಮ ಪ್ರಭೀಕ್ ಸರ್ ಅವರು ಒಟ್ಟಿಗೆ ಸೇರಿ ನಿರ್ಮಾಣ ಮಾಡಿರೋದು. ಹಾಗಾಗಿ ನಮ್ಮ ಪಾರ್ಟ್ನರ್ ಆದಂತಹ ಪ್ರಭೀಕ್ ಸರ್ ಅವ್ರಿಗಾಗಿರ್ಬೋದು, ನಮ್ಮ ಹೆಮ್ಮೆಯ ನಿರ್ದೇಶಕರಾದಂತಹ ವೇದ್ ಅವ್ರಿಗಾಗಿರ್ಬೋದು, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ನಮ್ಮ ಮ್ಯಾಡಿ ಅವ್ರಿಗಾಗಿರ್ಬೋದು, DOP ಆದಂತಹ ನಮ್ಮ ರಾಕೇಶ್ ಸರ್ ಅವ್ರಿಗಾಗಿರ್ಬೋದು, ನಮ್ಮ ಆರಾಧ್ಯ ಸರ್ ಅವ್ರಿಗಾಗಿರ್ಬೋದು, ಹಾಗೆ ಚಿತ್ರತಂಡಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತಹ ಮತ್ತು ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಮನಪೂರ್ವಕ ಅಭಿನಂದನೆ. ಏನು ಚಿತ್ರತಂಡಕ್ಕೆ ಒಬ್ಬ ಟೀ ತಂದ್ಕೊಡೋ ಬಾಯಿಂದ ಹಿಡಿದು ಟೆಕ್ನಿಷಿಯನ್ ಯಾರೇ ಆಗಿರ್ಬೋದು, ಕಾರ್ಮಿಕರಾಗಿ ಕೆಲಸ ಮಾಡಿದಂಥವ್ರು ಮತ್ತೆ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತು ಚಿತ್ರತಂಡಕ್ಕೆ ಅನೇಕರು ನಮ್ಮ ಸ್ನೇಹಿತರುಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಚಿತ್ರದ ಕೆಲವೊಂದು ಆಕ್ಟಿಂಗ್ಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಮತ್ತೆ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಚಿತ್ರತಂಡಕ್ಕೆ ಮತ್ತು ಚಿತ್ರತಂಡದಲ್ಲಿ ಕೆಲಸ ಮಾಡಿದಂತಹ ಎಲ್ಲರಿಗೂ, ಹಾಗೆ ನಮ್ಮ ಹೆಮ್ಮೆಯ PR ಸುಧೀಂದ್ರ ವೆಂಕಟೇಶ್ ಸರ್ ಅವ್ರಿಗೆ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂತಂದ್ರೆ ಸುಧೀಂದ್ರ ವೆಂಕಟೇಶ್ ಸರ್ ಅವರು ಯಾವಾಗ್ಲೂ ನಮ್ದು ಅದು ಪ್ರೆಸ್ ಮೀಟ್ ಅದು ಮುಹೂರ್ತದಿಂದ ಹಿಡಿದು, ಈ ಚಿತ್ರದ ಮುಹೂರ್ತದಿಂದ ಹಿಡಿದು ನಮ್ಮ ಇಲ್ಲಿ ತನಕ ಚಿತ್ರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಈಗ ರಿಲೀಸ್ಗೆ ನೆಕ್ಸ್ಟ್ ಮಂತ್ ರಿಲೀಸ್ಗೆ ಪ್ಲಾನ್ ಮಾಡಿದ್ದೀವಿ. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಡೈರೆಕ್ಟರ್ ವೇದ್ ಅವರು ಬಹಳ ಅದ್ಭುತವಾಗಿ ಅವರ ಒಂದು ನಿರ್ದೇಶನವನ್ನ ಮಾಡಿದ್ದಾರೆ. ಹಾಗೆ ನನ್ನ ಪಾರ್ಟ್ನರ್ ಆದಂತಹ ಮಹವೀರ್ ಸರ್ ಅವರು ಬಹಳ ಅದ್ಭುತವಾಗಿ ಒಂದು ಕೋಆರ್ಡಿನೇಷನ್ ಅಲ್ಲಿ ನಾವು ಚಿತ್ರ ಮಾಡಿದ್ದೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಆತರ ಒಂದು ರೆಡಿ ಮಾಡಿ ಈ ಚಿತ್ರ ಇವಾಗ ರಿಲೀಸ್ ಬಂದಿದೆ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯ ಮಾಡಿದಂತಹ ದಿಲೀಪ್ ಸರ್ ಅವ್ರಿಗೆ ಮತ್ತು ದೇವಯ್ಯ ಸರ್ ಅವ್ರಿಗೆ, ಹಾಗೆ ಹೀರೋಯಿನ್ ಆಗಿ ಮಾಡಿದಂತಹ ಸ್ವಪ್ನ ಶೆಟ್ಟಿಗರ್ ಅವ್ರಿಗೆ, ಹಾಗೆ DOP ಆದಂತಹ ನಮ್ಮ ರಾಕೇಶ್ ಸರ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಬಹಳ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ನಮ್ಮ DOP ಸರ್ ಅವರು ಅಷ್ಟೇ ಕ್ಯಾಮ್ರಾ ನಿಜವಾಗ್ಲೂ ಫ್ರೇಮ್ಗಳು ನೋಡಿದ್ರೆ ಯಾವುದೋ ನಮ್ಮ ಚಿತ್ರ ನಾವೇ ಹೊಗಳ್ಕೋಬಾರ್ದು, ಆದ್ರೂ ಹೇಳಬೇಕು, ಒಂದು ಹಿಂದಿ, ತೆಲುಗು, ತಮಿಳು ಅಂದ್ರೆ ಹಾಲಿವುಡ್ ಬಾಲಿವುಡ್ಗೆ ಏನು ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಅಷ್ಟೇ ಬಹಳ ಅದ್ಭುತವಾಗಿ ನಮ್ಮ ಮ್ಯಾಡಿ ಸರ್ ಅವರು ಒಂದು ಹಾಲಿವುಡ್ ಬಾಲಿವುಡ್ ರೇಂಜ್ಗೆನೆ ಮ್ಯೂಸಿಕ್ ಅನ್ನು ಮಾಡಿದ್ದಾರೆ. ಸಾಂಗ್ಗಳು ಈಗಾಗಲೇ ಮಾಸ್ ಅಡ್ಡ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿದೆ, ಅದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಾಗೆ ಇದರಲ್ಲಿ ಅನೇಕ ಕಲಾವಿದರು, ನಮ್ಮ ಆರಾಧ್ಯ ಸರ್, ಡಾಕ್ಟರ್ ಸರ್ ಇಂದ ಹಿಡಿದು ಎಲ್ಲರೂ ಬಹಳಷ್ಟು ಜನ ಅಭಿನಯ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ರಾವೆನ್ ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಚಿತ್ರ. ಈ ಚಿತ್ರ ಈಗಾಗಲೇ ನಾವು ಬಿಡುಗಡೆಗೆ ಕೂಡ ಸಹ ಪ್ಲಾನ್ ಮಾಡಿದ್ದೀವಿ. ಈ ಒಂದು ಟ್ರೈಲರ್ ಲಾಂಚ್ ಮುಖಾಂತರವಾಗಿ ನಾವು ಈಗ ಪಬ್ಲಿಸಿಟಿಯನ್ನ ಮತ್ತು ಪ್ರಚಾರವನ್ನ ಪ್ರಾರಂಭ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ಗೆ ರಿಲೀಸ್ ಮಾಡಿ ಈ ಚಿತ್ರವನ್ನ ಬಹಳ ಅದ್ದೂರಿಯಾಗಿ ರಿಲೀಸ್ ಮಾಡಬೇಕು ಅಂತಾನು ಪ್ಲಾನ್ ಮಾಡಿದ್ದೀವಿ. ಇದಕ್ಕೆಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಇವೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಪತ್ರಿಕಾ ಮತ್ತು ಟಿವಿ ಮಾಧ್ಯಮ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೀವು ಕೊಟ್ಟಂತಹ ಸಹಕಾರ ನಮ್ಗೆ ಅತ್ಯದ್ಭುತವಾಗಿದೆ. ಹಾಗಾಗಿ ನಿಮ್ಮ ಸಹಕಾರ ಇನ್ನೂ ಕೂಡ ನಮಗೆ ಇನ್ನು ಮುಂದೆನೂ ಕೂಡ ಇರಬೇಕು. ಏನು ವಿಶ್ವ ಪ್ರೊಡಕ್ಷನ್ಸ್ ಮತ್ತು ಆತ್ಮ ಸಿನಿಮಾಸ್ ಜಂಟಿಯಾಗಿ ಈ ಚಿತ್ರವನ್ನ ನಿರ್ಮಾಣ ಮಾಡಿ ನಾವು ಇವತ್ತು ನಿಮ್ಮ ಎದುರಿಗೆ ತರ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ, ಸಹಕಾರ ಇಲ್ಲದೆ ಏನೂ ಕೂಡ ಆಗಲ್ಲ. ಹಾಗಾಗಿ ಈ ಒಂದು ಚಿತ್ರಕ್ಕೆ ಮತ್ತು ಹೊಸ ತಂಡ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಟೆಕ್ನಿಷಿಯನ್ ಇಂದ ಹಿಡಿದು, ಆರ್ಟಿಸ್ಟ್ ಇಂದ ಹಿಡಿದು, ಮತ್ತೆ ಒಂದು ಪ್ರೊಡಕ್ಷನ್ ಇಂದ ಹಿಡಿದು ಎಲ್ಲರೂ ಹೊಸಬ್ರೆ ನಾವು. ಹಾಗಾಗಿ ಈಗ ಅಂಬೆಗಾಲನ್ನ ಇಡ್ತಾ ಇದ್ದೀವಿ ಚಿತ್ರೋದ್ಯಮಕ್ಕೆ. ಈ ಒಂದು ನಿರಂತರವಾಗಿ ಚಿತ್ರೋದ್ಯಮದಲ್ಲಿ ಒಂದು ಪ್ರೊಫೆಷನಲ್ ಆಗಿ ಬಂದಿದ್ದೀವಿ. ಅಂದ್ರೆ ಚಿತ್ರೋದ್ಯಮದಲ್ಲಿ ಏನಾದ್ರೂ ಒಂದು ಅದು ವಿಶ್ವ ಪ್ರೊಡಕ್ಷನ್ಸ್ ಆಗಿರ್ಬೋದು, ಆತ್ಮ ಸಿನಿಮಾಸ್ ಆಗಿರ್ಬೋದು, ನಿರಂತರವಾಗಿ ಚಿತ್ರಗಳನ್ನ ಮಾಡಿ ಮುಂದಕ್ಕೂ ಕೂಡ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ಸದಭಿರುಚಿಯ ಚಿತ್ರವನ್ನ ನೀಡಿ ಕನ್ನಡ ಚಿತ್ರೋದ್ಯಮಕ್ಕೆ ನಮ್ಮದೇ ಆದಂಥ ಸೇವೆ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದೀವಿ. ಈ ಮಾತುಗಳನ್ನ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ, ಬೆಂಬಲ ಇರಲಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೆ ಈಗ ನಮ್ಮ ಇನ್ನೊಬ್ಬರು ಪಾರ್ಟ್ನರ್ ಆದಂತಹ
ಈಗ ನಟರಾದಂತಹ ಇದು ಡೈರೆಕ್ಟರ್ ಆದಂತಹ ನಮ್ಮಲ್ಲಿ ವಿಶೇಷ ಏನಂದ್ರೆ ಮಾತು ಕಡಿಮೆ ಕೆಲಸ ಜಾಸ್ತಿ, ಹಾಗಾಗಿ ಅವ್ರು ಇವ್ರು ಕೊಡಿ ಇವ್ರು ಕೊಡಿ ಅಂತ ಇದ್ದಾರೆ. ನಾನಾ ನಮ್ದು ಕಾಲೇಜ್ ಇದೆ, ನೀವು ಕೇಳಿರ್ಬೇಕು, ಬಸವೇಶ್ವರ ಸ್ಕೂಲು ಕಾಲೇಜು. ಹಾಗಾಗಿ ವಿಜಯನಗರ ಕಾಲೇಜನ್ನು 15 ಬ್ರಾಂಚ್ ಇದೆ, ವಿಜಯನಗರ ಕಾಲೇಜನ್ನ ನಾನೇ ನಡೆಸ್ತಾ ಇರೋದು. ಅದೇ ರೀತಿ ಟ್ರಾವೆಲ್ಸ್ ಇದೆ, ಶೇರ್ ಟ್ರೇಡಿಂಗ್ ಕಂಪ್ನಿ ಇದೆ, ಶಿವಮೊಗ್ಗದಲ್ಲಿ ಅಡಿಕೆ ಫ್ಯಾಕ್ಟ್ರಿ ಇದೆ. ಈ ರೀತಿ ಉದ್ಯಮದಲ್ಲೂ ಇದ್ದೀನಿ. 100 ಜನಕ್ಕೆ ಉದ್ಯೋಗ ಅವಕಾಶವನ್ನು ಕೊಟ್ಟು ಈಗ ಚಿತ್ರೋದ್ಯಮಕ್ಕೂ ಕೂಡ ಕಾಲಿಟ್ಟಿದ್ದೀನಿ. ಹಾಗೆ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದೀನಿ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿಗೂ ಕೂಡ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹೌದಾ, ಥ್ಯಾಂಕ್ ಯು ಸರ್. ಸಿನಿಮಾ ಮಾಡೋ ಪ್ರೇರಣೆ ಏನಂತಂದ್ರೆ, ವಿಶೇಷ ಏನಂದ್ರೆ ನಮ್ಮ ತಂದೆ ಮೇಜರ್ ಆರ್ಮಿ ಸೈನಿಕರಾಗಿದ್ರು. ಅವರು 71 ವಾರಲ್ಲಿ ಗುಂಡೆಟ್ ಬಿದ್ದಾದ್ಮೇಲೆ ರಿಸರ್ವ್ ಬ್ಯಾಂಕ್ ಬರ್ತಾರೆ. ರಿಸರ್ವ್ ಬ್ಯಾಂಕ್ ಅಲ್ಲಿ ಇದ್ದಾಗ ಗಾಂಧಿನಗರದ ಅವಿನಾಭಾವ ಸಂಬಂಧ ಇರುತ್ತೆ. ಅಂದ್ರೆ ರಿಸರ್ವ್ ಬ್ಯಾಂಕು ಗಾಂಧಿನಗರಕ್ಕೂ ಬಹಳ ದೂರ ಇರಲ್ಲ. ಅವರೊಂದು 3 ಚಿತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಅಣ್ಣವ್ರದ್ದು ಜೀವನ ಚೈತ್ರದಲ್ಲಿ ಒಂದು ಈ ಫ್ಯಾಕ್ಟ್ರಿ ವರ್ಕರ್ಸ್ ಕ್ಯಾರೆಕ್ಟರ್ ಮಾಡಿರ್ತಾರೆ. ಅದೇ ರೀತಿ ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ದಾದಾ ಫಿಲಮ್ ಅಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿರ್ತಾರೆ ಸಣ್ಣದು. ಈ ರೀತಿಯಾಗಿ ಅವರು ಚಿತ್ರೋದ್ಯಮಕ್ಕೆ ಒಂದು ನಂಟು ಬೆಳೆಯುತ್ತೆ. ಅದಾದ್ಮೇಲೆ ನಮ್ಮ ಅಣ್ಣ ಅವರು, ನಮ್ಮ ಸ್ವಂತ ಅಣ್ಣ ಒಬ್ರಿದ್ರು, ಶಿವು ಅಂತ. ಅವರು ಆಕ್ಚುಲಿ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಆಗಿ ಒಂದು 4-5 ಇಯರ್ಸ್ ಬ್ಯಾಕು. ಬಟ್ ಅವರು ಒಂದು 15-16 ಚಿತ್ರ ಮಾಡಿರ್ತಾರೆ. ಸೆಕೆಂಡ್ ಹೀರೋಗೆಲ್ಲ ಮಾಡಿದ್ದಾರೆ. ಶಿಷ್ಯ, ನೀಲಮೇಘ ಶ್ಯಾಮ, ಫ್ರೆಂಡ್ಸು, ದೇವರನ್ನು ಕೊಟ್ರೆ, ಅವಳೇ ನನ್ನ ಗೆಳತಿ, ಜೋಗಿ, ಇವರೆಲ್ಲ ಮಾಡಿದ್ದಾರೆ ಕಲಾವಿದರಾಗಿ. ಈ ಒಂದು ನಂಟಿತ್ತು. ಅವರ ಆಸೆ ಮತ್ತು ಗುರಿ ಕೂಡ ಇತ್ತು ಚಿತ್ರೋದ್ಯಮದಲ್ಲಿ ಸೇವೆ ಮಾಡಬೇಕು ಅಂತ. ಹಾಗಾಗಿ ಅವ್ರ ಕನಸನ್ನ ನನಸು ಮಾಡಬೇಕು, ಚಿತ್ರೋದ್ಯಮದಲ್ಲಿ ನನ್ನ ಒಂದು ಮುಂದುವರಿಕೆ ಆಗಬೇಕು ಅಂತ ಅವ್ರ ಕನಸನ್ನ. ಸರ್, ಈ ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಸಲ್ಮಾನ್ ಅಂತ ಮಾಡಿದ್ದೀನಿ. ಹಾಗೆ ಒಂದು 5-6 ಚಿತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ಕಮರೊಟ್ಟದಲ್ಲೂ ಮಾಡಿದ್ದೀನಿ, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ DYSP ಆಗಿ. ರಾಘಣ್ಣ ಅವ್ರ ಜೊತೆ ಆಧುನಿಕ ಶ್ರವಣಕುಮಾರದಲ್ಲೂ KS ಆಫೀಸರ್ ಆಗಿ ಮಾಡಿದ್ದೀನಿ. ನಮ್ಮ ವರ್ಣವೇದಮಲ್ಲೂ CEO ಆಗಿ ಮಾಡಿದ್ದೀನಿ ಕಂಪ್ನಿ. ಹಾಗೆ ಈ ಥರ ಒಂದು ಸಣ್ಣ ಪುಟ್ಟ ಮಾಡಿದ್ದೀನಿ. ಅದೇ ರೀತಿ ಅನೇಕ ಆಲ್ಬಮ್ ಸಾಂಗ್ಗಳನ್ನು ನಾನು ಬರೆದು ಆಡಿದ್ದೀನಿ. ಅನೇಕ ಡಿ ಬೀಟ್ಸು, ಲಹರಿ ಸಂಸ್ಥೆ, A2 ಮ್ಯೂಸಿಕಲ್ ಎಲ್ಲ ಇದೆ. ಅನೇಕ ಆಲ್ಬಮ್ ಸಾಂಗ್ಗಳನ್ನು ಕೂಡ ಬರೆದು ಆಡಿದ್ದೀನಿ. ಈ ರೀತಿಯಾಗಿ ಚಿತ್ರೋದ್ಯಮಕ್ಕೆ ನಂಟಿದೆ. ಸರ್, ಈಗ ನಮ್ಮ ನಟರಾದಂತಹ ದಿಲೀಪ್ ಸರ್ ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಇದನ್ನ ಮುಹೂರ್ತದ ದಿವಸನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ, ಶನೇಶ್ವರ ಒಂದು ಆಶೀರ್ವಾದ ಕೊಟ್ಟರೆ ನಮ್ಮ ಜೀವನ ಎಲ್ಲೋ ಹೋಗ್ಬಿಡುತ್ತಂತೆ. ಸುಮಾರಷ್ಟು ಜನ ಹೇಳ್ತಾರೆ ಕಾಗೆ ಅಪಶಕುನ ಅಂತ. ನಾನೊಂದು ಕೇಳ್ಪಟ್ಟಿದ್ದೆ ಒಂದು ನ್ಯೂಸು. ಒಂದು ದಿವಸ ನಮ್ಮ ಸಿದ್ದರಾಮಯ್ಯ ಸರ್ ಅವ್ರ ಗಾಡಿ ಮೇಲೆ ಕಾಗೆ ಕೂತಿದೆ ಅಂತೆ, ಅಪಶಕುನ ಅಂತೆ ಅಂದ್ರು. ಆದ್ರೆ ಇವತ್ತು ನಮ್ಮ ಹೆಮ್ಮೆಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಇವತ್ತು. ಸೊ ಸರ್, ಅಲ್ಲ, ಕಾರ್ ಚೇಂಜ್ ಮಾಡಿದ್ರು, ಅದು ನಮ್ಮ ಅನಿಸಿಕೆಗಳು. ಸೊ ನಮ್ಗೆ ಮನಸ್ಸಿಗೆ ಇದಿದೆ ಅಂದ್ರೆ, ಸೊ ನಮ್ಮ ಟೈಮ್ ಕೂಡ ಎಲ್ಲರಿಗೂ ಚೇಂಜ್ ಆಗ್ಬೋದು ಅಂತ ಇದೆ ಸರ್. ಕರೆಕ್ಟ್ ಅಲ್ಲ, ಅದು ಅವರವರ ಅನಿಸಿಕೆ. ಬಟ್ ನನ್ನ ಅನಿಸಿಕೆ ಏನಂದ್ರೆ, ಅಲ್ಲಿಂದ ಅವ್ರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ, ನಮ್ಮ ಪ್ರಭೀಕ್ ಸರ್ ಮತ್ತೆ ಇವರ ಪ್ರಯತ್ನ ಈ ಕಾಗೆ ಮುಖಾಂತರ ಒಂದು ಅದ್ಭುತ ಕ್ರಿಯೇಟ್ ಆಗ್ಲಿ, ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾನಮಾನ ಸಿಗ್ಲಿ, ಅವ್ರದ್ದು ಚೆನ್ನಾಗಾದ್ರೆ ನಮಗೂ ಚೆನ್ನಾಗಾಗ್ಲಿ ಒಂದು ಒಂದು ಚಿಕ್ಕ ಅನಿಸಿಕೆ. ಹಾಗೆ ಸಿನಿಮಾ ಮುಹೂರ್ತದ ದಿವಸ ನಾವೆಲ್ಲ ಮಾತಾಡಿದ್ವಿ, ನಮ್ಮ ಸಿನಿಮಾ ಹಿಂಗ್ ಮಾಡ್ತಾ ಇದೀವಿ, ಹಂಗಿದೆ, ನನ್ನ ಕ್ಯಾರೆಕ್ಟರ್ ಇದು, ಅದು ಅವ್ರ ಕ್ಯಾರೆಕ್ಟರ್ ಅದು ಅಂತೆಲ್ಲ ಹೇಳಿದ್ವಿ. ಆದ್ರೆ ಇವತ್ತು ಜಾಸ್ತಿ ನಾನು ಮಾತಾಡಬಾರ್ದು ಅಂತಿದ್ದೀನಿ. ಏನಕ್ಕಂದ್ರೆ ಟ್ರೇಲರ್ ಮಾತಾಡಬೇಕು. ಟ್ರೇಲರ್ ನೋಡಿದ್ಮೇಲೆ ನೀವುಗಳು ನಮ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. ನಮ್ಮ ನಿರ್ದೇಶಕರು ಫುಲ್ ಎಕ್ಸಾಮ್ ಪೇಪರ್ಗೆ ರೆಡಿಯಾಗಿ ಬಂದಿದ್ದಾರೆ. ಅವರಿಗೆ ಮುಹೂರ್ತ ಟೈಮಲ್ಲಿ ಅವ್ರು ಜಾಸ್ತಿ ಮಾತಾಡಿರ್ಲಿಲ್ಲ. ನಾನು ಮಾಡಿ ತೋರಿಸ್ತೀನಿ ಅಂದಿದ್ರು, ಈಗ ಮಾಡಿ ತೋರಿಸಿದ್ದಾರೆ. ಇವತ್ತು ಮಾತಾಡ್ಬೇಕು ಅವ್ರೀಗ. ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ಸೊ ನನ್ನ ಸಹ ಕಲಾವಿದರಾದಂಥ ದೇವ್ ಸರ್ ಆಗಿರ್ಬೋದು, ತುಂಬಾ ಸರ್ ನನ್ನ ಪಾತ್ರ ಇದು ನಾನು ನೋಡಿರೋ ಪ್ರಕಾರ ನಮ್ಮ ಸಿನಿಮಾದಲ್ಲಿ ಅವ್ರು ಹೀರೋ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಬಟ್ ನಮ್ಮ ಸಿನಿಮಾದಲ್ಲಿ ಹೀರೋ ಕಾಗೆ. ನಾನು ಕಾಗೆ ಅಕ್ಕಪಕ್ಕದಲ್ಲಿ ಸಹಪಾತ್ರ ಅನ್ನೋದು ನಾನು ಅನುಭವಿಸಿರೋದು ನನ್ನ ಪ್ರಕಾರ ಅದು. ಸೊ ಹಾಗಾಗಿ ಅದ್ರ ಜೊತೆಗೆ ಆ ಪಾತ್ರ ಏನಾಗಿದೆ ಅಂದ್ರೆ ಪಾರ್ಟ್ 2ದಲ್ಲಿ ರಿವೀಲ್ ಆಗುತ್ತೆ ಅನ್ಸುತ್ತೆ.
ಸೊ ಪಾರ್ಟ್ 1 ಅಲ್ಲಿ ಇನ್ನ ತನಕ ಸೊ ನನ್ನ ಪಾತ್ರದ ಪೂರ್ತಿ ಅದರಲ್ಲಿ ಕ್ಲಾರಿಟಿ ಕೊಟ್ಟಿರಲ್ಲ. ಸೊ ನೆಕ್ಸ್ಟ್ ಪಾರ್ಟ್ 2 ಮಾಡೋ ಇಚ್ಛೆ ಇದೆ ಇವರಿಗೆ. ಸೊ ಪಾರ್ಟ್ 2 ದಲ್ಲಿ ಎಲ್ಲ ಕೂಲಂಕುಷವಾಗಿ ಎಲ್ಲ ಕ್ಲಿಯರ್ ಮಾಡ್ತೀವಿ. ಸೊ ಹಾಗೆ ನನ್ನ ಜೊತೆಗೆ ಸಹ ಕಲಾವಿದರು ಎಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು. ಆಮೇಲೆ ನಮ್ಮ DOP ಸರ್ ಆಗಿರ್ಬೋದು ತುಂಬ ಚೆಂದಾಗಿ ಕಾಣೋ ಥರ ಮಾಡಿದ್ದಾರೆ. ಮ್ಯಾಡಿ ಅವರು ಅಂತೂ ಎಲ್ಲ ಮ್ಯಾಡ್ ಮಾಡಿಬಿಟ್ಟಿದ್ದಾರೆ. ರೀ ರೆಕಾರ್ಡಿಂಗ್ ಅಂತೂ ಮ್ಯಾಡ್ ಆಗಿಬಿಡುತ್ತೆ ಸಿನಿಮಾ ನೋಡಿದ ತಕ್ಷಣ. ಸೊ ಹಾಗಾಗಿ ಪ್ರಬೀಕ್ ಅವರಾಗಿರ್ಬೋದು ಒಂದು ಅದ್ಭುತ ಪ್ರಯತ್ನ. ಪ್ರಬೀಕ್ ಅವರು ಯಶಸ್ಸಿಗಾಗಿ ಕಾಯ್ತಿದ್ದಾರೆ, ನಾವು ಯಶಸ್ಸಿಗೋಸ್ಕರ ಕಾಯ್ತಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಪ್ರಯತ್ನ ಒಂದು ಚಿಕ್ಕದಾಗಿ ಮಾಡಿದ್ದೀವಿ. ಈಗ ಈಗ ಇತ್ತು ಅಂದರೆ ಒಂದು ನೊಣ ಫುಲ್ ಸಿನಿಮಾದಲ್ಲಿತ್ತು. ಈಗ ನಮ್ಮ ಸಿನಿಮಾದಲ್ಲಿ ಕಾಗೆ ಇದೆ. ಸೊ ಹಾಗಾಗಿ ಕಾಗೆ ಪಾತ್ರ ಏನು, ನನ್ನ ಪಾತ್ರ ಏನು ಎಲ್ಲವೂ ಆಮೇಲೆ ಗೊತ್ತಾಗುತ್ತೆ ಸರ್. ತಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ಈಗ ನಮ್ಮ ಇನ್ನೊಬ್ಬರು ನಟರಾದಂತಹ ದೇವಯ್ಯ ಸರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಸಾರಿ, ನಮ್ಮ ಹೀರೋ ಕಾಗೆಗೆ ಟೈಮ್ ಇರಲಿಲ್ಲ ಬರೋದಕ್ಕೆ, ಹಾಗಾಗಿ ಅವ್ರ ಪರವಾಗಿ ನಾವು ಬಂದಿದ್ವಿ. ಇವ್ರು ಹೇಳಿದಂಗೆ ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಹೌದು, ಕಾಗೆನೇ ನಮ್ಮದು ಮೇಯ್ನ್ ಯೂನಿಕ್ನೆಸ್. ಪ್ರತಿಯೊಂದು ಚಿತ್ರದಲ್ಲಿ ಒಂದು ಯೂನಿಕ್ನೆಸ್ ಇರುತ್ತಂತಲ್ಲ, ಅದೇ ಥರ ಈ ಚಿತ್ರದಲ್ಲಿ ಒಂದು ಕಥೆಯಲ್ಲಿ ಒಂದು ಯೂನಿಕ್ನೆಸ್ ತರೋದಂದರೆ ಅದು ಕಾಗೆ. ಬಟ್ ಅದೆಲ್ಲೂ ರಿವೀಲ್ ಆಗಲ್ಲ. ಆಮೇಲೆ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಇದು ಎಲ್ಲಿ ಏನೇನೋ ರಿವೀಲ್ ಮಾಡ್ಬಿಡ್ತೀವಿ ಅನ್ನೋ ಇದರಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಆದರೆ ನಾನು ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ಬೇಕಾ, ಇಲ್ಲ ಹಾರರ್ ಅನ್ಬೇಕಾ, ಇಲ್ಲ ಮರ್ಡರ್ ಮಿಸ್ಟ್ರಿ ಅನ್ಬೇಕಾ ಗೊತ್ತಾಗ್ತಿಲ್ಲ. ಸೊ ಇದೆಲ್ಲರದು ಒಂದು ಬ್ಲೆಂಡ್ ಇದೆ ನಮ್ಮ ಸಿನಿಮಾದಲ್ಲಿ. ನಮಗೆಲ್ರಿಗೂ ಸಿನಿಮಾ ತೋರಿಸಿದ್ರು ಅವರು. ಸಿನಿಮಾ ನೋಡಿದ್ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ. ಆಮೇಲೆ ಅದಕ್ಕೆ ತಕ್ಕಂಗೆ ಮ್ಯಾಡಿ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಡೈರೆಕ್ಟರ್ ವೇದ್ ಅವ್ರಿಗೆ, ಅವ್ರು ಎಡಿಟರ್ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇಲ್ಲಿ ತುಂಬಾ ಒಂದು ಅಡ್ವಾಂಟೇಜ್ ಕೊಡ್ತು ಅಂತ ಹೇಳ್ಬೋದು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರಬೀಕ್ ಅವರು ಮತ್ತು ವಿಶ್ವ ಅವರು ಇಬ್ಬರು ತುಂಬ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಬನ್ನಿ ಹೀರೋಯಿನ್. ಸೊ ಇವರಿಬ್ಬರು ತುಂಬ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಅದೇ ಆ್ಯಕ್ಚುಲಿ ಖುಷಿ ಕೊಡೋದು. ಈಗ ಒಬ್ಬ ಆ್ಯಕ್ಟರ್ಗೆ ಒಬ್ಬ ಪ್ರೊಡ್ಯೂಸರ್ ಆದವರು ಎಷ್ಟು ತಿಳ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ, ಆಮೇಲೆ ಅವ್ರದ್ದು ಎಷ್ಟು ಆಸಕ್ತಿ ಇದೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಪ್ರೊಡ್ಯೂಸರ್ ಬರೀ ದುಡ್ಡು ಹಾಕಿದ್ರೆ ಸಾಲದು, ಅವ್ರಿಗೆ ಆ ಪ್ಯಾಷನ್ ಇರಬೇಕು ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾ ಗೆಲ್ಲಬೇಕು, ಕತೆ ಹೆಂಗಿರಬೇಕು, ಅದಿರಬೇಕು ಅಂತೆಲ್ಲ ಎಲ್ಲದರಲ್ಲೂ ಇನ್ವಾಲ್ವ್ ಆದರೂ ಕೂಡ ಅಷ್ಟೇ ಒಂದು ಫ್ರೀಡಮ್ ಡೈರೆಕ್ಟರ್ ಕೊಡ್ತಾರಲ್ಲ, ಅದನ್ನು ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರ ಒಂದು ಸಪೋರ್ಟಿಂದ ಸಿನಿಮಾ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಇದು ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ. ನೋಡೋಣ. ಥ್ಯಾಂಕ್ ಯು. ಈಗ ನಮ್ಮ ನಟಿಯವರು ಮಾತಾಡ್ತಾರೆ. ವೇದ್ ಅವರು ಮಾತಾಡ್ತಾರೆ. ನಮ್ಮ DOP ಆದಂತಹ ರಾಕೇಶ್ ಸರ್ ಅವರು ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ರಾಕೇಶ್ ಅಂತ, ಸಿನಿಮಾಟೋಗ್ರಾಫರ್. ಥ್ಯಾಂಕ್ ಯು ಪ್ರವೀಕ್ ಸರ್, ವಿಶ್ವನಾಥ್ ಸರ್ ಆ್ಯಂಡ್ ವೇದ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದು, ಟೆಕ್ನಿಷಿಯನ್ ಆಗಿರೋದ್ರಿಂದ ಎಡಿಟಿಂಗು, VFX ಎಲ್ಲದರಲ್ಲೂ ಒಳ್ಳೆ ಐಡಿಯಾ ಇದೆ ಅವ್ರಿಗೆ. ಸೊ ಹಾಗೆ ನನ್ನ ಹತ್ರ ಸಖತ್ ಕೆಲಸ ತೆಗೆಸಿದ್ರು ಆನ್ ಸೆಟ್. ಹಾಗೆ ಪ್ರವೀಕ್ ಸರ್ ಮತ್ತು ವಿಶ್ವನಾಥ್ ಸರು ನಮ್ಮ ಒಂದು ಏನಿತ್ತು ಟೈಮ್ ಟೇಬಲ್, ಅದಕ್ಕೆ ಕರೆಕ್ಟಾಗಿ ಎಲ್ಲರನ್ನೂ ಪ್ರೊವೈಡ್ ಮಾಡಿದ್ರು. ನೀವು ನೋಡಿದ್ರೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ನೀವು ಹೇಳಬೇಕು. ಮುಂದಿಂದು ಮಾತಾಡ್ತಾರೆ ಮಾಡಿ ಸರ್. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಇಲ್ಲ ಕರೆಸ್ತೀನಿ ಅಂದರು, ಅದು ಬಿಸಿ ಸ್ಕೆಡ್ಯೂಲ್ ಇತ್ತಲ್ಲ. ಸೊ ದೇವಯ್ಯ ಸರ್ ಹೇಳ್ದಂಗೆ ಅದು ಬರಲಿಲ್ಲ. ಸರ್ ಎಲ್ಲ ಪ್ಲೇಟ್ ಶಾರ್ಟೇ ತೆಗೆದಿದ್ದು ನಾವು. CG ಪ್ರತಿಯೊಂದು ಇಟ್ ವಾಸ್ ಎ ಪ್ಲೇಟ್ ಶಾರ್ಟೇನೆ. ಯಾವುದೂ ನಾನು ಲೈವಲ್ಲಿ ಮಾಡಿಲ್ಲ. ಇಟ್ಸ್ ಇಂಪಾಸಿಬಲ್. ಒಂದು ಕಾಗೆ ಇಟ್ಕೊಂಡು ಶೂಟ್ ಮಾಡೋದು ಇಂಪಾಸಿಬಲ್. ಸೊ ಹಾಗಾಗಿ ಎವ್ರಿಥಿಂಗ್ ವಾಸ್ CG. ತುಂಬ CG ವರ್ಕ್ ಇದೆ ಸರ್ ಆ್ಯಕ್ಚುಲಿ ಹೇಳಬೇಕಂತಂದ್ರೆ. ಟೆಕ್ನಿಕಲ್ ಆಗಿ ವೆರಿ ಸ್ಟ್ರಾಂಗ್ ಆಗಿದೆ ಸಿನಿಮಾ. ಥ್ಯಾಂಕ್ ಯು. ಹಾಂ, ಓಕೆ.
ದ ಥಿಂಗ್ ಈಸ್ ಅದಕ್ಕೆ ಸರ್ಟಿಫಿಕೇಟ್ ತೊಗೋಬೇಕು ನಮಗೆ ನಮ್ಮ ಟೈಮಲ್ಲಿ. ಓಕೆ, ಬಟ್ ದಟ್ ವಾಸ್ ಅನ್ಪ್ಲಾನ್ಡ್. ಐ ಥಿಂಕ್ ನಮ್ಮ ಪ್ಲಾನ್ ಇದೆ ಸಿ ಜಿನೇ, ಬಿಕಾಸ್ ಅದರಿಂದ ಸ್ವಲ್ಪ ಫೈಟ್ ಎಲ್ಲ ಮಾಡಿಸೋದೇನೋ ವಿದ್ಯೆಗಳಿತ್ತು. ಸೊ ಹಾಗಾಗಿ ಅದು ನಾವು ಲೈವ್ ಮಾಡೋಕ್ಕಾಗಿಲ್ಲ ಸರ್. ಸಿ ಜಿ ಮಾಡಿದ್ದೀವಿ, ಇಟ್ ಹ್ಯಾಸ್ ಕಮ್ ವೆರಿ ಗುಡ್ ಸಿ ಜಿ. ಸೊ ಒಂದು 35-40 ಡೇಸ್ ಶೂಟ್ ಮಾಡಿ ಸರ್. ಕ್ವಾಲಿಫೈಡ್ ಆಗಿ ಮಾಡಿ ಸರ್ ಸಿನಿಮಾ. 35-40 ಡೇಸ್ ಎಲ್ಲ ಕ್ವಾಲಿಫೈಡ್ ಕ್ಯಾಮ್ರಾಸು, ಎಕ್ವಿಪ್ಮೆಂಟ್ಸು, ಎವ್ರಿಥಿಂಗ್ ವಾಸ್ ಗುಡ್. ಇವನ್ ಸೆಟ್ ಕೂಡ ಹಾಕ್ಕೊಟ್ರು ನಮಗೆ, ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ ಹಾಕ್ಕೊಟ್ಟಿದ್ದಾರೆ. ಔಟ್ಡೋರು ತುಂಬ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು. ಮಾಡಿ ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಮ್ಗೆ ಏನು ಹೇಳ್ಬೇಕಂತ ಇನ್ನೂ ಒಬ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲನೂ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಟೀಮ್ಗೆ. ಆ್ಯಕ್ಚುಲಿ ನಾನು ಮಿಡಲಲ್ಲಿ ಬಂದಿದ್ದು, ಸೆಂಟ್ರಲ್ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲೈಕ್ ಓಕೆ, ಅವ್ರ ಜೊತೆ ವೇದ್ ಬ್ರೋ ಜೊತೆ ವರ್ಕ್ ಮಾಡಿದ್ದು ತುಂಬ ಒಂಥರ ಖುಷಿ ಇದೆ. ಯಾಕಂದರೆ ಲೈಕ್ ಎಲ್ಲ ಟೋಟಲಿ ಅವರು ಒಂದು ಸ್ವಲ್ಪ ವೆಲ್ ನೋನ್ ಆಗಿರೋ ಮ್ಯೂಸಿಕ್ ಇದರಲ್ಲಿ. ಬ್ರೋ ಮಾಡೋಣ ಅಂತ. ಆ್ಯಂಡ್ ಈಗ ಪ್ರೊಡ್ಯೂಸರ್ಸ್ ಸಮೇತ ಲೈಕ್ ಸರ್ ಇನ್ನೊಂದು ಸ್ವಲ್ಪ ಏನಾದ್ರು ಬೆಟರ್ ಮಾಡೋಣ, ಇನ್ನೊಂದು ಒಳ್ಳೆ ಐಡಿಯಾ ಇದೆ ಅಂದಾಗ ಓಕೆ ಸರ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನೆಲ್ಲ ಮಾಡಿ. ಲೈಕ್ ಒಂದು ಒಳ್ಳೆ ಫ್ರೀಡಮ್ ಇತ್ತು ನನಗೆ ಈ ಸಿನಿಮಾದಲ್ಲಿ ನೀವು ಮಾಡಬೇಕಾದ್ರೆ. ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಎಲ್ಲ ಸಕಾಲ ಬಂದಿದೆ. ಆ್ಯಕ್ಚುಲಿ ಫ್ಯೂ ಡೇಸ್ ಬ್ಯಾಕ್ 5.1 ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಟೋಟಲಿ ಎಲ್ಲ ಸಕಾಲ ಬಂದಿದೆ. ನೋಡಬೇಕು ಏನು ಮಿಕ್ಕಿದ್ದು ಜನರಿಗೆ ಬಿಟ್ಟಿದೆ ಗೇನ್ ಮಾಡ್ತಾರೆ. ಹಾಂ ಸರ್, ಸ್ವಲ್ಪ ಹೌದು, ಅವರು ಪಾಯಿಂಟ್ ಆಫ್ ವ್ಯೂವಲ್ಲಿ ಕೇಳಿದ್ದು ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿದೆ ಸರ್. ಹಾಗೆ ಆ ಥರ ಮಾಡಬೇಕು ಅಂತ ಒಂದಷ್ಟು ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಮ್ಯಾಜಿಕ್ ಆಗಿದೆ. ಸೊ ನೋಡಬೇಕು ಸರ್. ಹಾಂ ಸರ್, 2 ಸಾಂಗ್ ಇದೆ. ಕಾಗೆ ಮೇಲೇನೂ ಒಂದು ಸಾಂಗ್ ಇದೆ. ಸೊ ಅದನ್ನೇ ಟೀಮ್ ಆಗಿ ಬಿಲ್ಡ್ ಮಾಡಿದ್ವಿ. ಅದು ಸಿನಿಮಾದಲ್ಲಿದೆ, ಕೇಳಿ ಮಜಾ ಇರುತ್ತೆ ಒಟ್ಟಿನಲ್ಲಿ ಖಂಡಿತ. ಸೊ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ನಿರ್ಮಾಪಕರಿಗೆ ಲಿರಿಕ್ ಬರೆಯೋದು ಮತ್ತು ಹಾಡಾಡೋದು ಒಂಥರ ಇಷ್ಟ. ಹಾಗಾಗಿ ನಮ್ಮ ಈ ಸಿನಿಮಾದಲ್ಲೂ ಕೂಡ ಒಂದು ಹಾಡನ್ನು ಬರೆದು ಅವರೇ ಹಾಡಿದ್ದಾರೆ. ಹೌದು. ಈಗ ನಮ್ಮ ನಟಿಯಾದಂತಹ ಸ್ವಪ್ನ ಶೆಟ್ಟಿಗರ್ ಅವರು ಮಾತಾಡ್ತಾರೆ. ಮೊದಲನೇದಾಗಿ ಕ್ಷಮೆ ಇರಲಿ, ಯಾಕಂದ್ರೆ ನಾನು ಬೇರೆ ಕಡೆ ಶೂಟಲ್ಲಿದ್ದೆ, ಅಲ್ಲಿಂದ ಪರ್ಮಿಷನ್ ಕೇಳಿ ಬರುವಷ್ಟರಲ್ಲಿ ಲೇಟ್ ಆಯಿತು. ಕಾಯಿಸಿದ್ದಕ್ಕೆ ಸಾರಿ. ಏನು ಹೇಳಬೇಕು, ಟ್ರೈಲರ್ ನೋಡಿರ್ತೀರಾ, ಇನ್ನು ನಾನು ನೋಡಿಲ್ಲ ಆ್ಯಕ್ಚುಲಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಒಂಥರ ಹೊಸ ಥರ ಇದು ಪ್ರಯತ್ನ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ನಮಗಿಂತ ಎಕ್ಸ್ಪೀರಿಯನ್ಸ್ ಇರುವಂಥ ಕಲಾವಿದರಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಲಿಕ್ಕೂ ನನಗೂ ಖುಷಿ ಆಯಿತು. ಸೊ ನಮ್ಮ ಪ್ರವೀಕ್ ಸರ್ ಆಗಿರ್ಬೋದು, ವೇದ್ ಸರ್, ವಿಶ್ವನಾಥ್ ಸರ್, ಆ್ಯಂಡ್ ನನಗೊಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಇದರಲ್ಲಿ ಬರಹಗಾರ್ತಿಯಾಗಿ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ಅದೇ ಸದ್ಯದ್ರಲ್ಲೇ ಬರ್ತೀವಿ ಥಿಯೇಟ್ರಿಗೆ. ಸೊ ಇವಾಗ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಹಾಗೆ ಕೂಡ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾ ತಂಡದ ಮೇಲೆ ಕೊನೆವರೆಗೂ ಇರಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಒನ್ಸ್ ಅಗೇನ್ ಸಾರಿ. ಕಾಗೆ ಎಫೆಕ್ಟ್ ವೇದ್ ಸರ್ ಕೊಡ್ಸಿದ್ರೆ ಬಂದಿರೋದೇನೋ, ಮೇ ಬಿ ಇಲ್ಲ ಆ್ಯಕ್ಚುಲಿ ಆ ಥರ ಏನಿಲ್ಲ. ಚೆನ್ನಾಗಿದೆ. ಇದೊಂಥರ ನೀವು ಬೇರೆ ಥರ ಒಂದು ಜಾನರಲ್ಲಿ ನೋಡುವಂಥ ಒಳ್ಳೆ ಸಿನಿಮಾ. ಸೊ ಚೆನ್ನಾಗಿದೆ. ಅಂದರೆ ನೋವೆಲಿಸ್ಟ್, ನನಗೆ ಹೊಸ ಹೊಸ ವಿಷಯಗಳನ್ನು ಸರ್ಚ್ ಮಾಡೋದು, ಬರೆಯೋದು, ರಿಸರ್ಚ್ ಮಾಡೋದು ತುಂಬ ಹೋಗಿ ಇದು ಮಾಡಿ ನಾನು ಒಂದು ನಾವೆಲ್ ಬರೆಯುವಂಥದ್ದು, ಆ ಥರ ಒಂದು ಪಾತ್ರ ಪ್ಲೇ ಆಗುತ್ತೆ. ಸೊ ಅಷ್ಟೇ. ಇವ್ರ ತಲೆ ಅಂತ ನಾನು ತಿಂದಿಲ್ಲ. ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ. ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದ ಎಲ್ಲ ನಮ್ಮ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಇವರು ಆರಾಧ್ಯ ಸರ್ ಡಾಕ್ಟರ್ ಲೀಲಾ ಮೋಹನ್ ಅಂತ ಸರ್, ಇನ್ನೊಂದು ಜೊತೆ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಕೆಲವರಿಗೆ ಇಲ್ಲಿರೋರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಸರ್, ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದ ವಿಶ್ವನಾಥ್ ಸರ್ ಅಂತ ನನಗೆ ಮೈಂಡಲ್ಲಿ. ಓಕೆ, ಎನಿವೆ, ಕ್ಯಾರೆಕ್ಟರ್ ಹೆಸರ ಇಲ್ಲ ರಿವೀಲ್ ಮಾಡಬಾರ್ದು. ಸರಿ, ಓಕೆ ಸರ್, ನೀವೆಲ್ಲ ಮಾತಾಡಿದ್ದೀರಾ. ಓಕೆ, ಸೊ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ. ಸೊ ಅದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ನಾನು ಅನ್ಕೊತೀನಿ.
ಆ್ಯಂಡ್ ನೀವೆಲ್ಲ ಕೂಡ ನೋಡಿದ್ದೀರಾ. ಐ ಗೆಸ್ ಇಟ್ ವಿಲ್ ಬಿ ಅ ಬಿಗ್ ಆ್ಯಂಡ್ ಗ್ರ್ಯಾಂಡ್ ಸಕ್ಸಸ್. ಆ್ಯಂಡ್ ರಿಗಾರ್ಡಿಂಗ್ ದ ಮ್ಯೂಸಿಕ್, ಇಟ್ ಹ್ಯಾಡ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಮ್ಯಾಡ್ ಡಿ, ಅವನ ಹೆಸರು ಪೂರ್ತಿ ಹೆಸರು ಮದನ್ ಅಂತ ಹೇಳಿ ಬರ್ಕೊಳ್ಳಿ. ಇವಾಗ ಅವ್ನು ಮ್ಯಾಡ್ ಡಿ ಅಂತ ಓಡಾಡ್ತಾ ಇರ್ತಾನೆ, ಮದನ್ ಅಂತ ಹೇಳಿ. ನನಗೆ ಯಾಕಂದರೆ ಅವ್ನು ನನಗೆ ಚಿಕ್ಕ ಹುಡುಗ ಅಂದರೆ ನಾಟ್ ಲೈಕ್ ವೆರಿ ಕಿಡ್, ಒಂದು 6-7 ವರ್ಷ ಆಲ್ಮೋಸ್ಟ್ ಇಂದ ಗೊತ್ತು ನನಗೆ. ಅವನು 10 ಇಯರ್ಸಾ? ಸಾರಿ. ಸೊ 10 ಇಯರ್ಸಿಂದ ಗೊತ್ತು. ಯಾಕಂದರೆ ನಾವು 2018-19 ಆ ಟೈಮಲ್ಲಿ ಒಂದು ಚಿಕ್ಕದಾಗಿ ಒಂದು ಶಾರ್ಟ್ ಮೂವಿ ಮಾಡ್ತಿದ್ವಿ. ಅದಕ್ಕೆ ಅಷ್ಟು ಬಡ್ಜೆಟ್ ಇಲ್ದಿರೋದಕ್ಕೆ ಯಾರಾದರೂ ಹುಡುಗರು ಏನಾದರೂ ಮ್ಯೂಸಿಕ್ ಮಾಡ್ತಾ ಇರ್ತಾರ ಅಂತ ಹುಡುಕಿದಾಗ ಮ್ಯಾಡ್ ಸಿಕ್ಕ. ಹಿ ವಾಸ್ ಡೂಯಿಂಗ್ ರ್ಯಾಪ್ ಸಾಂಗ್ಸ್ ಆ್ಯಂಡ್ ಆಲ್. ಸೊ ಹಳೆ ಸಾಂಗ್ಸ್ ತುಂಬ ಇತ್ತು ಮ್ಯಾಡ್ದು. ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಬರುತ್ತೆ. ಇಲ್ಲ ಸೊ ಮ್ಯಾಡ್ದು ತುಂಬ ಇದೆ ಆ್ಯಕ್ಚುಲಿ ಹೇಳೋಕ್ಕೆ. ಪಾಪ ಅವನು ತುಂಬ ಕಷ್ಟಪಟ್ಟು ಟುಡೇ ಹಿ ಈಸ್ ಇನ್ ದಿಸ್ ಲೆವೆಲ್ ಮೇಕಿಂಗ್ ಅ ಮೂವಿ ಆ್ಯಂಡ್ ದೆನ್ ಮ್ಯೂಸಿಕ್ ಫಾರ್ ದ ಮೂವಿ ಅಂದರೆ ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಅನ್ಕೊತಾ ಇರ್ತೀವಿ ಮೂವಿ ಏನಿದೆ ಒಂದು 2 hours ನೋಡಿಬಿಟ್ಟು ಮೂವಿ ಚೆನ್ನಾಗಿಲ್ಲ ಅಂತ ಹೇಳಿ. ಬಟ್ ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಒಬ್ರೊಬ್ರು. ಲಾಟ್ ಆಫ್ ಪೀಪಲ್ ವಿಲ್ ವರ್ಕ್ ಮೋರ್ ದೆನ್ an year and 2 years, ಲೆಟ್ ಇಟ್ ಬಿ ಎಡಿಟಿಂಗ್, ಮ್ಯೂಸಿಕ್, ಎವ್ರಿಥಿಂಗ್. ಎಷ್ಟೋ ಕಷ್ಟಪಟ್ಟಿರ್ತಾರೆ, ಓಡಾಡಿರ್ತಾರೆ. ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ತಾ ಇರಬೇಕಾಗ ನಮ್ಮ ವೇದಿಗೆ ಒಂದು ಸಣ್ಣ ಆಕ್ಸಿಡೆಂಟು ಆಯಿತು. ಅದರಿಂದ ಶೂಟಿಂಗ್ ಅವತ್ತು 1-2 ದಿನ ಕ್ಯಾನ್ಸಲು ಮಾಡಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ದೇರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ಲೈಕ್ ಹರ್ಡಲ್ಸ್ ಮೂವಿ ಅನ್ನೋದು. ಬಟ್ ಏನು ಅಂತಂದರೆ ಜನ ಮೂವಿಗೆ ಬರಬೇಕು, ಥಿಯೇಟ್ರಲ್ಲಿ ನೋಡಬೇಕು, ಅದನ್ನು ಮೆಚ್ಚಬೇಕು. ಯಾಕಂದರೆ ಅದು ತುಂಬ ಕಷ್ಟ ಇದೆ ಒಬ್ರೊಬ್ರದ್ದು. ಇಟ್ ಇಸ್ ನಾಟ್ ಸೋ ಈಸಿ ಟು ಮೇಕ್ ಅ ಮೂವಿ. ನಾವೆಲ್ಲ ಮಾತಾಡ್ತೀವಿ ಅದೇನಿದೆ ಇದೇನಿದೆ, ಅದು ಸರಿಯಾಗಿ ತೆಗ್ದಿಲ್ಲ, ಇದು ಸರಿಯಾಗಿ ತೆಗ್ದಿಲ್ಲ ಅಂತ. ಬಂದು ತೆಗ್ದು ನೋಡಿ ಗೊತ್ತಾಗುತ್ತೆ ಏನು ಅಂತ ಅಲ್ವಾ. ಮೂವಿ ಅಂದ್ರೇ ಅದು. ಸೊ ರಿಗಾರ್ಡಿಂಗ್ ದ ಮ್ಯಾಡ್ ಮ್ಯೂಸಿಕ್ ಕೇಳಿ, ಇಟ್ ವಾಸ್ ರಿಯಲಿ ಗುಡ್. ನೀವು ನೋಡಿ, ಇಟ್ಸ್ ಆಲ್ರೆಡಿ ರಿಲೀಸ್ಡ್ ಇನ್ ಮಾಸ್ ಅಡ್ಡಾ ಮ್ಯೂಸಿಕ್ ಚಾನಲ್, ಇದು ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಇಟ್ ಇಸ್ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್. ಆಮೇಲೆ ವೇದ್, ಹೀ ಈಸ್ ಅನ್ ಎಡಿಟರ್. ಯು ಆಲ್ ನೋ, ನಿಮಗೆಲ್ಲ ಸುಪರಿಚಯ ಇರ್ತಾರೆ, ತುಂಬ ವರ್ಷದಿಂದ ಎಡಿಟಿಂಗ್ ಮಾಡ್ತಿದ್ದಾರೆ. ಸೊ ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ವೇದ್ಗೆ ನನಗೆ ಗೊತ್ತಿರೋ ಪ್ರಕಾರ ಈ ಮೂವಿಯಿಂದ ಇನ್ನೊಂದು 20 ಮೂವೀಸ್ ಸಿಗಲಿ ಅಂತ ಸಿಗುತ್ತೆ ಪಕ್ಕ. ಯಾಕಂದರೆ ನೀವು ನೋಡಿ ಈಚ್ ಫ್ರೇಮು ನೆಕ್ಸ್ಟ್ ಲೆವೆಲ್ಗಿದೆ. ನಾನು ಹೇಳ್ತಾ ಇಲ್ಲ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ನೀವು ನೋಡಿ, ನೀವು ಥಿಯೇಟ್ರಲ್ಲಿ ಬಂದು ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಸೊ ಆ್ಯಂಡ್ ದೆನ್ ಪ್ರವೀಕ್ದು ಹೇಳಬೇಕು ಅಂತಂದರೆ, ಪ್ರವೀಕ್ ಐ ನೋ ಹಿಮ್ ಸಿನ್ಸ್ ಮೆನಿ ಇಯರ್ಸ್, ಆಲ್ಮೋಸ್ಟ್ ಒಂದು 7 to 8 years. ಪ್ರವೀಕ್ ತುಂಬ ಕಷ್ಟಪಡ್ತಾರೆ ಆ್ಯಂಡ್ ಮೂವಿನೇ ಜೀವನ ಅಂತ ಓಡಾಡ್ತಾರೆ. ಆ್ಯಂಡ್ ಹಿ ವಾಸ್ ಬೇಸಿಕಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅವರು. ಸೊ ಇಂಜಿನಿಯರಿಂಗಲ್ಲಿ ನಮಗೆ ಗೊತ್ತಿದೆ, ಇವಾಗ ಕೆಲಸ ಮಾಡಿದ್ರೆ ಮಿನಿಮಮ್ ಅಟ್ಲೀಸ್ಟ್ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ. ಅದನ್ನೆಲ್ಲ ಬಿಟ್ಟು ನನಗದೆಲ್ಲ ಬೇಡ, ಅದೆಲ್ಲ ಕಂಫರ್ಟ್ ಝೋನು ನನಗೆ ಬೇಡ, ನನಗೆ ಸಿನಿಮಾನೇ ಇಂಪಾರ್ಟೆಂಟು ಅಂತ ಸಿನಿಮಾನೇ ತೆಗಿಬೇಕು ಅನ್ನೋ ಒಂದು ಹಠದಲ್ಲಿ ಸಿನಿಮಾ ಮಾಡ್ತಾನೇ ಇದ್ದಾರೆ. ಇವಾಗ ಆಲ್ಮೋಸ್ಟ್ 6 to 7 yearsಯಿಂದ. ಪ್ರವೀಕ್ದು ಯುನೀಕ್ನೆಸ್ ಏನು ಅಂತಂದರೆ, ಪ್ರವೀಕ್ ಸಿನಿಮಾಲ್ಲಿ ಹೀರೋಸ್ ಇರಲ್ಲ, ನಾವೆಲ್ಲ ಸೈಡ್ ಪಾತ್ರಗಳು ಅಂತ ಹೇಳ್ತೀವಿ. ಅವ್ರ ಮೂವಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಳೆ ಒಂದು 5-6 years ಬ್ಯಾಕ್ ಗಡಿಯಾರ ಅಂತ ತೆಗೆದ್ರು. ಆಮೇಲೆ ತುಂಬ ಇದ್ದಾವೆ ಮೂವೀಸು. ಇವಾಗ ಕಾಗೆ ಡಿಫ್ರೆಂಟ್ ಆಗಿ ಏನು ರಿಪೀಟ್, ಅದನ್ನು ನೀವೇ ಹೇಳಿಬಿಡಿ ಅಷ್ಟೇ. ಅದು ನಾಯಿ ಇದೆ ಎಚ್ಚರಿಕೆ ಅಂತ ಹೇಳಿದ್ರೆ ಬರುತ್ತೆ ಸರ್ ಮೂವಿ. ಅದು ತುಂಬ ಸ್ವಲ್ಪ ದಿನ ಲೇಟ್ ಆಯಿತು, ಬಟ್ ಇಟ್ ವಿಲ್ ಕಮ್ ಮೇ ಬಿ ಇನ್ ಅನದರ್ ಫ್ಯೂ ಡೇಸ್. ಅದನ್ನು ಅನೌನ್ಸ್ ಮಾಡ್ತೀನಿ. ಆಮೇಲೆ ಇನ್ನು ಎಲ್ಲರೂ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಸು, ದೇ ಹ್ಯಾಡ್ ಡನ್ ಅ ಗುಡ್ ಜಾಬ್ ಇನ್ ದಿಸ್ ಮೂವಿ ಆ್ಯಂಡ್ ಇಟ್ ವಾಸ್ ವೆರಿ ಪ್ಲೆಸೆಂಟ್ ಟು ವರ್ಕ್ ವಿತ್ ದಿಸ್ ಟೀಮ್. ಇನ್ನು ನನ್ನ ರೋಲ್ಗೆ ಬಂದರೆ ಅದನ್ನು ಒಂದು ಹೇಳ್ಬಿಡ್ತೀನಿ. ಇಟ್ಸ್ ಅ ಡಿಫ್ರೆಂಟ್ ರೋಲ್. ಏನು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಆಮೇಲೆ ಡೈರೆಕ್ಟರ್ ಹೊಡಿತಾರೆ ಇಲ್ಲೇ ಬಂದು ನೀವು ರಿವೀಲ್ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ಇಟ್ ಹ್ಯಾಡ್ ಕಮ್ ಅಪ್ ವೆರಿ ನೈಸ್ಲಿ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವರ್ಷ ಗುರುಬಲ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಯಾವ ಸಿನಿಮಾ ರಿಲೀಸ್ ಆಗಿಲ್ಲ. ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಒಂದು 3 ಸಿನಿಮಾ ರಿಲೀಸ್ಗೆಲ್ಲ ರೆಡಿ ಇದೆ. ಸೊ ಈ ರಾವೇನ್ ಸಿನಿಮಾ ನಾವು ಮಾಡಿದಾಗ ವೇದು ಅವರ ನನಗೆ ಟೆಕ್ನಿಕಲಿ ಅವ್ರು ಗೊತ್ತಿತ್ತು, ಅವ್ರು ಎಡಿಟರ್ ಆಗೆಲ್ಲ ಗೊತ್ತಿರೋದ್ರಿಂದಾಗಿ. ಸೊ ಅವ್ರ ಜೊತೆಗೆ ಅವ್ರು ಬಂದು ಹೇಳಿದಾಗ ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದು ಪ್ಲ್ಯಾನ್ ಮಾಡಿ ಈ ಸಿನಿಮಾನ ನಾವು ಮಾಡ್ತೀವಿ. ಅದಕ್ಕೆ ಸಪೋರ್ಟಿವ್ ಆಗಿ ವಿಶ್ವನಾಥ್ ಸರ್ ಬಂದಾಗ ಸೊ ನಮ್ಗೊಂದು ಬ್ಯಾಕ್ ಸಪೋರ್ಟ್ ಭಾಳ ಚೆನ್ನಾಗಿ ಸಿಕ್ತು. ಹಾಗಾಗಿ ಆ ಸಿನಿಮಾನ ಬೇಗನೆ ನಾವು ಮುಗಿಸೋದಕ್ಕಾಯ್ತು. ಅದ್ರ ಜೊತೆಗೆ ಏನಂದರೆ ದಿಲೀಪ್ ಸರ್ ಇರ್ಬೋದು ಮತ್ತು ದೇವ್ ಸರ್ ಅವರಿಬ್ಬರ ಪಾತ್ರ ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ಭಾಳ ಚೆನ್ನಾಗಿ ಅವ್ರ ಸಿನಿಮಾ ಬಂದಿದೆ. ಮುಖ್ಯವಾಗಿ ಏನಾಯ್ತು ಅಂದರೆ ಪಾಪ ಅವರು ಆ್ಯಕ್ಟ್ರೆಸ್ ಸ್ವಪ್ನ ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಪ್ರೆಸ್ ಮೀಟ್ದು ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಹಾಗಾಗಿ ಏನಾಯಿತು, ಅವರಿಗೆ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಪಾಪ ಅವ್ರು ಹೇಳಿದ್ರು 11:30 ಆದರೆ ಮ್ಯಾನೇಜ್ ಮಾಡ್ತೀನಿ, 2 ಗಂಟೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ. ಶೂಟಿಂಗಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ
ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾನು ಬಹಳ ಆಕ್ಟಿಂಗ್ ಮಾಡ್ತೀನಿ ಅಂತ ವೇದವ್ರಿಗೆ ಹೇಳಿದೆ. ಈ ಹಿಂದಿನ 2 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೆ ಮೇಜರ್ ರೋಲು. ಈ ಸಿನಿಮಾದಲ್ಲಿ ನೀವು ರಜನಿಕಾಂತ್ ತರ ನಗ್ತೀರಾ ಅಂತ ಹೇಳ್ಬಿಟ್ಟು ಜೋರಾಗಿ ನಗೋದು ಹಾಕಿದ್ದಾರೆ. ಆ ನಗೋದಿದೆಯಲ್ಲ ಜೋರಾಗಿ ಟ್ರೈಲರ್ಲಿ, ಅದು ನಂದೇ ವಯಸ್ಸದು. ನಡ್ಕೊಂಡು ಬರ್ತಾ ಇರೋದು, ಆಮೇಲೆ ಜೋರಾಗಿ ನಗೋದು, ಇದನ್ನ ಬಿಟ್ಟರೆ ಡೈಲಾಗ್ಸ್ ಇರೋದು ಯಾವ್ದು ಮಾಡಿಲ್ಲ. ಅವ್ರು ಹೇಳ್ತಾ ಇದ್ರು ನೆಕ್ಸ್ಟ್ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡ್ಸೋಣ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಬರೀ ನಗೋದು, ನಾನು ಅದೇ ಡಬ್ಬಿಂಗ್ ಮುಗಿಸ್ಕೊಂಡು ಅದೇ ಹೇಳ್ತಾ ಇದ್ದೆ, ಬರೀ ನಗೋದು ಮಾತ್ರ ಹಾಕಿದ್ದೀರಾ ನೀವು, ನಗೋದು ಮಾತ್ರ ಇದೆ ಸಿನಿಮಾದಲ್ಲಿ ಅಂತ. ಬಟ್ ಏನೇ ಆಗಲಿ, ನಮ್ಮ ರಾಕೇಶ್ ಸರ್ ಇರ್ಬೋದು, ಅವರ ಒಂದು ಸಿನಿಮಾಟೋಗ್ರಫಿ, ಅವರು ನನ್ನ ಹಿಂದಿನ ಒಂದು ಸಿನಿಮಾ ಕೂಡ ಮಾಡಿದ್ರು, ಆಸುರನ ಕೈ ಬಾರಿತ ಅಂತ ಹೇಳಿ, ಅದು ರಿಲೀಸ್ಗೆಲ್ಲ ಇದೆ. ಅದರಲ್ಲೂ ಬಹಳ ಚೆನ್ನಾಗಿ ಮಾಡಿದ್ರು. ಆಮೇಲೆ ಈ ಸಿನಿಮಾ ನಾನು ಕೇಳ್ಕೊಂಡಾಗ ನಮ್ಮ ಒಂದು ಬಜೆಟ್ ಅಲ್ಲಿ ಒಂದು ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ, ಆದ್ರೂ ಕೂಡ ಇನ್ನೂ ಒಂದು ಲಕ್ಸುರಿಯಸ್ ಆಗಿ ಮಾಡೋದಂತ ಬೇರೆ ಬೇರೆ ಇರುತ್ತಲ್ಲ, ಒಂದು ಲೆವೆಲ್ಗೆ ಅದು ಮಾಡಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಈ ಹಿಂದೆ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು, ಅವ್ರದ್ದು ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಆಮೇಲೆ ಅದನ್ನ ಮ್ಯಾಡಿ ಅವ್ರು ಬಂದಾಗ ಒಂದು ಸಾಂಗ್ಸ್ಗಳಿರ್ಬೋದು, ರೀರೆಕಾರ್ಡಿಂಗ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಬಹಳ ಸಪೋರ್ಟಿವ್ ಆಗಿ ನಿಂತು. ಜೊತೆಗೆ ನಮ್ಮಲ್ಲಿ ಈಗ ಡಾಕ್ಟರ್ ಲೀಲಾ ಮೋಹನ್ ಅವ್ರು ಇರ್ಬೋದು, ಅವ್ರು ನನಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಯಾವಾಗಲೂ. ಆಮೇಲೆ ಕಿರಣ್ ಸರ್ ಇರ್ಬೋದು, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಏನಂದ್ರೆ ಈ ಸಿನಿಮಾ ಒಂದು ರೀತಿಯಾಗಿ ಇದೆ, ಬೇರೆ ತರನೇ, ಒಂದು ಲವ್ ಅಂತ ಆ ತರ ಅಂತ ಸಿನಿಮಾ ಅಲ್ಲ. ಸೊ ಮಿಸ್ಟ್ರಿ ಕ್ರೈಮ್ ಆ ಬೇಸ್ಡಲ್ಲಿ ಇದೆ, ಕ್ರೈಮ್ಗಳು ನಡೀತಾ ಇರೋದ್ರು ಕೂಡ, ಕ್ರೈಮ್ ಅಂದ್ರೆ ಆ ಥರ ಎರೋಗೆನ್ಸಿ ಅಂತಲ್ಲ. ಸೊ ಏನೇನಾಗುತ್ತೆ ಆ ಸಸ್ಪೆನ್ಸ್ ಕ್ಯಾರಿ ಔಟ್ ಆಗುವಂಥ ಸಿನಿಮಾ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಶಾರ್ಟ್ಲಿ ಯುಗಾದಿಗೆ ಅವರು ನೆಕ್ಸ್ಟ್ ಒಂದು ಆನ್ವರ್ಡ್ಸಲ್ಲಿ ರಿಲೀಸ್ಗೆಲ್ಲ ಬರ್ತೀವಿ, ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಥ್ಯಾಂಕ್ ಯು. ಎನಿ ಕ್ವಶನ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇದ್ ಅಂತ. ಮುಹೂರ್ತದಲ್ಲಿ ಎಲ್ಲರನ್ನೂ ಮೀಟ್ ಮಾಡಿದ್ದೆ. ಈಗ ಸಿನಿಮಾ ಮುಗ್ದಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವಾಗ ರಿಲೀಸ್ಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾತಾಡಿದ್ರು, ಬಟ್ ಏನು ಅಂತಂದರೆ ಇದು ಕತೆ ಬಗ್ಗೆ ಯಾರು ಏನೂ ಹೇಳಿಲ್ಲ. ಮೇಯ್ನು ಇದು ಬಂದ್ಬಿಟ್ಟು ಕಾಗೆ ಮುಖಾಂತರ ಎಲ್ಲರೂ ಕಾಗೆ ಕೆಟ್ಟದು, ಕಾಗೆಗೆ ಬರೀ ತೀರ್ಕೊಂಡಿದ್ರೆ ಮಾತ್ರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ದಿಲೀಪ್ ಸರ್ ಹೇಳ್ದಂಗೆ ತಂದು ಯಾವ್ದನ್ನ ಗಾಡಿ ಮೇಲೆ ಕೂತ್ರೆ ಆ ಗಾಡಿನೇ ಮಾರ್ತಾರೆ ಅಂತಂದ್ರು ಸರ್. ಈ ಥರ ಎಲ್ಲ ಇದೆ ನೆಗೆಟಿವಿಟಿ ಆ್ಯಕ್ಚುಲಿ ಕಾಗೆನ ಅಂತ ಹೇಳ್ತಾರೆ. ಬಟ್ ಒಂದು ಪಾಸಿಟಿವ್ ಶೇಡ್ ಇದೆ ಕಾಗೆಗೆ. ಏನು ಅಂತಂದರೆ ಅದು ಒಂದು ತುತ್ತು ಅನ್ನ ತಿನ್ನಬೇಕು ಅಂತಂದ್ರೂ ತನ್ನ ಜೊತೆಗಿರೋರ್ನೆಲ್ಲ ಕರ್ಕೊಂಡ್ಬಿಟ್ಟು ತಿನ್ನುತ್ತೆ. ಇದು ಪಕ್ಷಿಗಳ ಗುಣದಲ್ಲಿ ಕಾಗೆಗೆ ತುಂಬ ಇಂಪಾರ್ಟೆನ್ಸ್ ಇರೋ ಅಂಥ ಒಂದು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಈ ನ್ಯಾಯ ನೀತಿ ಇದು ಶೇಡ್ಸು ಒಂದು ಸ್ವಲ್ಪ ಚೇಂಜ್ ಆದಾಗ ಪ್ರಕೃತಿ ಯಾವ ರೀತಿ ರಿವರ್ಸ್ ಹೊಡಿಬೋದು ಅನ್ನೋದನ್ನ ನಾನು ಈ ದೃಷ್ಟಿನಲ್ಲಿ ತೋರಿಸಿದ್ದೀನಿ. ಆ್ಯಸ್ ಕಮರ್ಷಿಯಲೈಸ್ಡ್ ಆಸ್ಪೆಕ್ಟ್ಸಲ್ಲಿ ತೋರಿಸಿದ್ದೀನಿ. ಟೆಕ್ನಿಕಲಿ ಬಂದ್ಬಿಟ್ಟು ತುಂಬ ಹೇಳಿದ್ರು, ಮ್ಯಾಡಿ ಅವರೆಲ್ಲ ಹೇಳಿದ್ರು ತುಂಬ ಸ್ಟ್ರಾಂಗ್ ಆಗಿದೆ, ಇವರು ಹೇಳಿದ್ರು ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಡನ್. ಬಟ್ ಇನ್ನ ಬೇರೆ ತುಂಬ ಇಂಪಾರ್ಟೆನ್ಸ್ ಅಂತ ಅಂದರೆ ಕಾಗೆ ಅಂತಂದರೆ ನಿಮಗೆ ರಿಯಾಲಿಟಿನಲ್ಲೇ ಮಾಡಿಸ್ಬೇಕು ಅಂತ ಸರ್ ಬೇರೆ ಹೇಳಿದ್ರು. ರಿಯಾಲಿಟಿನಲ್ಲಿ ಕಾಗೆ ಶೂಟ್ ಮಾಡೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಶೆಡ್ಯೂಲ್ಸ್ ಕೂಡ ತುಂಬ ಇದಾಗ್ಬಿಡುತ್ತೆ. ಹಾಗಾಗಿ ನಾವು CG ಪೋರ್ಷನ್ಸ್ ಅಂತ ಅಂದ್ಬಿಟ್ಟೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಫೈಟ್ಸ್ ಅಂದರೆ ಕಾಗೆದು ಯಾವುದು ಫೈಟ್ಸ್ ಇಲ್ಲ, ಬಟ್ ಕಾಗೆ ಮೇಲೆ ಸಾಂಗ್ ಇರೋದು ಬಂದ್ಬಿಟ್ಟು ಹೇಳಿದಾಗ ಅದು ಬಂದ್ಬಿಟ್ಟು ತುಂಬ ಹಾರಿಫೈಡ್ ಆಗಿರೋ ಅಂತ ಒಂದು ಕ್ರೈಮ್ ಬೇಸ್ಡ್ ಇರೋ ಅಂತ ಒಂದು ಸಾಂಗಿಗೆ ಎತ್ಕೊಂಡು ಹೋಗಿದ್ದೀನಿ. ಅದು ನೀವು ಟ್ರೈಲರ್ ಮುಖಾಂತರ ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಮತ್ತು ಸಿನಿಮಾ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಇದು ಫಸ್ಟ್ ನಂದು 2ನೇ ಡೈರೆಕ್ಷನ್. ಆ್ಯಕ್ಚುಲಿ ಫಸ್ಟ್ ಬಂದ್ಬಿಟ್ಟು ನನ್ನ ಸ್ಕೂಲ್ ರಾಮಾಯಣ ಅಂತ ಒಂದು ಡೈರೆಕ್ಷನ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಇನ್ನು ರಿಲೀಸ್ಗೆಲ್ಲ ಪ್ಲ್ಯಾನಿಂಗ್ ನಡೀತಿದೆ. ಅದಾಗಿದ್ದಾದ್ಮೇಲೆ ನಾನು ಡೈರೆಕ್ಷನ್ದು ಮಾಡಬೇಕು ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದು ಸ್ವಲ್ಪ ಕತೆಗಳಿತ್ತು. ಪ್ರಭೀಕ್ ಸರ್ ಬಂದ್ಬಿಟ್ಟು ಅವ್ರದ್ದು ಸಿನಿಮಾ ಪೋಸ್ಟರ್ ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವ್ರು ಡೈರೆಕ್ಷನ್ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದಿದ್ದೆ. ಆ್ಯಕ್ಚುಲಿ ಅವ್ರು ಬಂದಾಗ ನಾನು ಕೇಳ್ಕೊಂಡೆ, ನಂದು ಒಂದು ಕತೆ ಇದೆ, ಒಂದ್ಸಲಿ ಕೇಳಿ ಅಂತ ಅಂದ್ಬಿಟ್ಟು ಕೇಳಿ, ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ರು ಸರ್. ಸರಿ ಆಯಿತು, ಒಂದು ಸ್ವಲ್ಪ ಗ್ರಿಪ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ಮಾಡೋ ಟೈಮಲ್ಲಿ ದಿಲೀಪ್ ಸರ್ ಕಾಲ್ ಮಾಡಿದ್ರು ನನಗೆ. ದಿಲೀಪ್ ಸರ್ ಕಾಲ್ ಮಾಡಿಬಿಟ್ಟು ಬನ್ನಿ ನಿಮ್ಮ ಹತ್ರ ಮಾತಾಡೋದಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೋದೆ, ಕೂತ್ಕೊಂಡೆ. ಹೊಸ ಸ್ಕ್ರಿಪ್ಟ್ ಮಾಡ್ಕೊಂಡು ಆಲ್ರೆಡಿ 2 ಸ್ಕ್ರಿಪ್ಟ್ ಹೇಳಿದ್ದೆ ಸರ್ಗೆ, ಮಾಡೋಣ, ಓಕೆ ಫೈನ್ ಸೂಪರ್ ಅಂದ್ಬಿಟ್ಟು ಅವತ್ತೇ ವಿಶ್ವನಾಥ್ ಸರೇ ಸಿಕ್ಕಿದ್ರು. ಆ್ಯಕ್ಚುಲಿ ಆ 2 ಸ್ಕ್ರಿಪ್ಟ್ ಹೇಳ್ದಲ್ಲೇ ವಿಶ್ವನಾಥ್ ಸರ್ ಸಿಕ್ಕಿದ್ರು. ಹಾಗಾಗಿ ಒಂದು ಟೀಮ್ ಬಿಲ್ಡ್ ಆಯಿತು. ಕ್ಲೀನಾಗಿ ಬಿಲ್ಡ್ ಆಗಿದ್ದಕ್ಕೆ ಕಾರಣಾಂತರಗಳು ಬೇರೆ ಬೇರೆ ಹಲವು ಕಡೆಯಿಂದ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಕೂಡು ಬಂದಿತ್ತು ಅದು. ಹಾಗಾಗಿ ಒಂದು ಪ್ಲ್ಯಾಟ್ಫಾರ್ಮು ಕ್ಲೀನಾಗಿ ಸಿಕ್ಕಿದಾಗ ಇದು ಸಿನಿಮಾ ಸ್ಟಾರ್ಟ್ ಆಗಿದ್ದು. ಕ್ಲೀನಾಗಿ ಫಸ್ಟು ಶೂಟಿಂಗಿಗೆ
ಪ್ರತಿಯೊಂದನ್ನು ಎಲ್ಲ ಫುಲ್ ಶೆಡ್ಯೂಲ್ ಮಾಡಿಬಿಟ್ಟು ನೆಕ್ಸ್ಟು ಬಂದು ನಮ್ಮ ರಾಕೇಶ್ ಸರ್ ಬಂದ್ಬಿಟ್ಟು ಅವ್ರ ಹತ್ರ ಅವ್ರು ಹೇಳಿದ್ರು, ತುಂಬ ಇದು ಮಾಡ್ಬಿಟ್ಟು ತೆಗೆಸ್ಕೊಂಡ್ಬಿಟ್ಟವ್ರೆ ಸಿನಿಮಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ್ಯಕ್ಚುಲಿ ಒಂದು ವೀಕ್ ಕುತ್ಕೊಂಡ್ಬಿಟ್ಟು ಅವ್ರಿಗೆ ಲೈಟಿಂಗ್ ಪ್ಯಾಟರ್ನ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಈ ಥರನೇ ಬರಲಿ ಸಾರ್ ಅಂತ ಅಂದ್ಬಿಟ್ಟು ಅವ್ರು ಕೇಳ್ಕೊಂಡು ಇದು ಮಾಡಿದ್ದೀನಿ ಇದರಲ್ಲಿ. ಆಮೇಲೆ ಮ್ಯಾಡಿ ಅವರು ಸಂಗೀತ ನಿರ್ದೇಶನದಲ್ಲಿ ಆಲ್ರೆಡಿ ಅವರು ಒಂದು ರ್ಯಾಪ್ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ರು. ಅವ್ರಿಗೆ ಜಾನರ್ ಬಂದ್ಬಿಟ್ಟು ಕಾಗೇದು ಜಾನರ್ಗೆ ಅಂದ್ರೆ ಇದು ಹಾರಿಫೈಡ್ ಜಾನರ್ ಅಂತ ಅಂದಾಗ ಅವರು ಇದೇ ತರ ಬರ್ಲಿ ಅಂತ ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಫೆಲ್ಲೋ. ಅವರು ನೋಡಕ್ಕಂಗಿದ್ದಾರೆ ಅಷ್ಟೇ. ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಮಾಡ್ತಾರೆ ಅವ್ರು. ಆಕ್ಚುಲಿ ನೋಡಕ್ಕಂದ್ರೆ ಹಂಗಲ್ಲ ಬ್ರೋ. ಓಕೆ, ಹಾಗಾಗಿ ಆಮೇಲೆ ಪಾತ್ರಗಳು ಬಂದ್ರೆ ಪ್ರವೀಕ್ ಸರ್ ಹೇಳಿದ್ರು. ನನಗೆ ಪ್ರವೀಕ್ ಸರ್ ಬಂದು ಒಂದು 8 ವರ್ಷದ ಹಿಂದೆಯಿಂದ ಪರಿಚಯ. ನಾನು ಆಕ್ಚುಲಿ ಫಸ್ಟ್ ಸಿನಿಮಾ ಬಂದಿದ್ದು ಎಲ್ಲರೂ ಸಿನಿಮಾ ಬಂದಿರೋದು ನಾರ್ಮಲ್ ಆಗಿ ಆಕ್ಟಿಂಗ್ ಆಗ್ಬೇಕು, ಆಕ್ಟರ್ ಆಗ್ಬೇಕು ಅಂತ ಬರ್ತಾರೆ. ಅದೇ ತರ ಬಂದವನು ನಾನು ಮಾಲ್ಗುಡಿ ಸ್ಟೇಷನ್ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಬಂದ್ಬಿಟ್ಟು ಇದು ಡೈರೆಕ್ಟರ್ ಬಂದ್ಬಿಟ್ರು ಶಿವು ಅಂತ ಇದ್ರು, ಚಾರ್ಲಿ ಅಂತ ಅಂದ್ಬಿಟ್ಟು ಸಿನಿಮಾ ಮಾಡಿದ್ರು. ಅವ್ರು ತೀರ್ಕೊಂಡ್ರು. ಆ ಸಿನಿಮಾ ಮಾಲ್ಗುಡಿ ಸ್ಟೇಷನಲ್ಲಿ ನಾನು ಲೀಡಾಗಿ ಮಾಡಿದ್ದೆ. ಅದಲ್ಲಿ ನಿಂತ್ಕೊಂಡಿರೋದ್ರಿಂದ ನಾನು ಚೆನ್ನೈಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಎಡಿಟಿಂಗು, DAE, CG ಎಲ್ಲ ಪ್ರತಿಯೊಂದು ಕಲಿತು ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾದ್ಮೇಲೆ ನಾನು ಡೈರೆಕ್ಷನ್ ಮಾಡಿದ್ದು. ಇದಾಗಿದ್ದ ಪ್ರವೀಕ್ ಸರ್ ನನಗೆ 10 ವರ್ಷದಿಂದ ಪರಿಚಯ. ಪ್ರವೀಕ್ ಸರ್ ಹೇಳ್ಬೇಕು ಅಂತಂದ್ರೆ ಇವ್ರು ಹೇಳಿದ್ರು, ಲೀಲಾ ಮೋಹನ್ ಸರ್ ಈಸ್ ದ ವೆರಿ ಬೆಸ್ಟ್ ಯೂನಿಕ್ ಕ್ಯಾರೆಕ್ಟರ್ ವಿತ್ ವಿತ್ ಸ್ಟ್ರಾಂಗ್ ಪರ್ಸನಾಲಿಟಿ. ಇದು ಮಾಡಬೇಕು ಅಂತಂದ್ರೆ ಅದು ಮಾಡಬೇಕಷ್ಟೇ, ಅದರಲ್ಲಿ ಬೇರೆ ಯಾವುದೇ ಎರಡನೇ ಮಾತಿರಲ್ಲ. ಇದೇ ತರ ಹೋಗುತ್ತೆ, ಈ ತರನೇ ಮಾಡ್ಬೇಕು ಅಂತ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಡೆಡಿಕೇಶನ್. ಇದು ಪ್ರವೀಕ್ ಸರ್ ಈ ಗುಣ ನಾನು ನೋಡಿದ್ದು. ಬಟ್ ಏನು ಅಂತಂದ್ರೆ ಎಲ್ಲೂ ಅಡೆಚಣೆಗಳು ಇರಲ್ಲ. ಇದೇ ತರ ಮಾಡೋಣ, ಹಿಂಗೆ ಮಾಡೋಣ, ಶೂಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಹಿಂಗೆ ಮಾಡೋಣ ಅಂತ ಎಲ್ಲ ಫುಲ್ಲು ಎಲ್ಲ ಟೀಮಲ್ಲಿ ಕೂತ್ಕೊಂಡ್ಬಿಟ್ಟು ಇದು ಮಾಡಿದ್ರು ಪ್ರವೀಕ್ ಸರ್. ವಿಶ್ವನಾಥ್ ಸರ್ ಅವರು ಡಿಸ್ಕಷನ್ ಮಾಡ್ಬೇಕಾದ್ರೆ ನೋಡಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದಕ್ಕೆ ಹಿಂಗೆ ಮಾಡೋಣ. ಶೂಟಿಂಗ್ ಅಲ್ಲೂ ಅಷ್ಟೇ ಬಂದ್ರೆ ನೋಡ್ಕೊಂಡು ಈ ತರ ಸರಿ ಆಯ್ತು, ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಸರಿ ಆಯ್ತು. ಡಿಸ್ಕಷನ್ಸ್ ಪ್ರೊಡ್ಯೂಸರ್ಸ್ ಜೊತೆ ಡಿಸ್ಕಷನ್ಸ್ ಇದ್ದಷ್ಟು ಸಿನಿಮಾ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಏನ್ ಬೇಕಾಗುತ್ತೆ ಸಿನಿಮಾಗೆ, ಈ ತರ ಹಿಂಗ್ ಇದೇ ಬೇಕಾಗ್ಬೋದು, ಈ ತರ ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತಂದ್ಬಿಟ್ಟು. ಯಾಕೆಂತಂದ್ರೆ ನಾವು ಲೈಟಿಂಗ್ ಪ್ಯಾಟರ್ನ್ಸ್, ಕ್ಯಾಮ್ರಾದು ಸರ್ ಇದು ತರಿಸ್ಬಿಡ್ರಿ ಅದು ತರಿಸ್ಬಿಡ್ರಿ ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ಬಜೆಟ್ ಏನಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಅವ್ರಿಗೆ ಗ್ರಿಪ್ ಸಿಕ್ಕಿರಲ್ಲ. ಸರ್ ಈ ತರನೇ ಬರುತ್ತೆ, ಇದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳಿದಾಗ ಅದು ಅಷ್ಟು ಡೀಟೇಲ್ಡ್ ಅವರು ಗೊತ್ತಾದಾಗ ಶಾರ್ಟ್ ಇಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಿಂಗೆ ಇರಬೇಕು ಅಂತ ಅಂದ್ಬಿಟ್ಟು. ಅಷ್ಟು ಪರ್ಫೆಕ್ಟ್ ಆಗಿ ಇದು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ದಿಲೀಪ್ ಸರು ನನಗೆ ಒಂದು 4 ವರ್ಷದಿಂದ ಪರಿಚಯ. ದಿಲೀಪ್ ಸರ್ ಹತ್ರ ನಾನು 2 ಸ್ಟೋರಿ ಹೇಳಿದ್ದೀನಿ ಆ್ಯಕ್ಚುಲಿ. ದಿಲೀಪ್ ಸರು ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಆ ಗ್ಯಾಪಲ್ಲಿ ಅವರು ಅದನ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಹೇಳೋ ಗ್ಯಾಪಲ್ಲಿ ಇಲ್ಲಿ ರಾವನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಗ ಕರೆದ್ರು ಅವರು ಸರ್, ಬರ್ರಿ ಇಲ್ಲಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಕರೆದು ಕೇಳಿದಾಗ ಇಲ್ಲ ಸರ್ 100% ಇದಕ್ಕೆ 100% ಕ್ಯಾರೆಕ್ಟರೈಸೇಷನ್ಸ್ ಹಿಂಗಿದೆ ಅಂತ ಅಂದ್ಬಿಟ್ಟು ಅವರು ಮತ್ತೆ ದೇವದೇವಯ್ಯ ಸರ್ ಇಬ್ರು ಮೇನ್ ಲೀಡಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ. ಲೀಲಾ ಮೋಹನ್ ಸರ್ ಬಂದ್ಬಿಟ್ಟು ಇದರಲ್ಲಿ ಪಾತ್ರ ಯಾವ್ದು ಮಾಡಿದ್ದಾರೆ ಅಂತಂದ್ರೆ ಡೈರೆಕ್ಟರ್ ಹೊಡಿತಾರೆ ಅಂತೆಲ್ಲ ಹೇಳ್ತಾವ್ರೆ. ಪಾತ್ರ ಬಂದ್ಬಿಟ್ಟು ಇವ್ರದ್ದು ಸೈಂಟಿಸ್ಟ್ ಕ್ಯಾರೆಕ್ಟರ್ ಪಾತ್ರ. ಇದು ನಿಮ್ಗೆ ಕ್ರೈಮ್ ಜಾನರ್ ಅಲ್ಲಿ ಒಂದ್ ಸ್ವಲ್ಪ ಮಿಸ್ಟೀರಿಯಸ್ ಕ್ರೈಮ್ ಅಂತ ಹೇಳ್ಬೋದು, ಆ ಥರ ಎತ್ಕೊಂಡು ಹೋಗಿದೆ ಸಬ್ಜೆಕ್ಟು. ಮತ್ತೆ ನಮ್ಮ ದೇವ್ ಸರ್ ಈಸ್ ಅನ್ ವರ್ಸಟೈಲ್ ಆ್ಯಕ್ಟರ್. ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವರು ಕ್ಯಾಮ್ರಾ ಆ್ಯಂಗಲ್ಸ್ ಅಲ್ಲಾಗಿರ್ಬೋದು, ಇದರಲ್ಲಾಗಿರ್ಬೋದು ಸುಮ್ಮನೆ ಹಿಂಗೆ ಹೇಳ್ತಿದ್ದಿಂಗೇನೆ ಮಾಡ್ತಾರೆ, ಹೋಗ್ಬಿಡ್ತಾರೆ ಅಷ್ಟೇ. ಅವರು ತಿರ್ಗಿ ಎಕ್ಸ್ಟ್ರಾ ಏನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ. ಆ ಥರ ಅವ್ರ ಕಥೆನಾಗೆ ಫಸ್ಟೇ ಕೇಳ್ತಿದ್ದಿಂಗೇನೆ ಅಷ್ಟು ಪರ್ಫೆಕ್ಟಾಗಿ ಮಾಡಿ ರೆಡಿಯಾಗಿ ನಿಂತಿರ್ತಾರೆ ಕ್ಯಾರೆಕ್ಟರೈಸೇಷನ್ಸ್ಗೆ. ಕ್ಯಾರೆಕ್ಟರ್ ಕೂಡ ಅದೇ ಥರ ಮೂಡ್ ಬಂದಿದೆ, ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್. ದಿಲೀಪ್ ಸರ್ ಬಂದ್ಬಿಟ್ಟು ಮೇನ್ ಇದ್ರಲ್ಲಿ ಮಾಡಿದ್ದಾರೆ, ಲೀಡಲ್ಲಿ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರೈಸೇಷನ್ಸು ಪ್ರತಿಯೊಂದೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಇನ್ನು ನೀವು ನೋಡ್ಬಿಟ್ಟು ಹೇಳಬೇಕು ಹೇಗೆ ಬಂದಿದೆ ಸಿನಿಮಾ ಅಂತ ಅಂದ್ಬಿಟ್ಟು. ನನಗೆ ಸರ್ ಸುಚೇಂದ್ರ ಪ್ರಸಾದ್ ಸರ್ ಬಂದ್ಬಿಟ್ಟು ಇದರಲ್ಲಿ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ.
ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ಅವ್ರದ್ದು ಮೇನ್ ಕ್ಯಾರೆಕ್ಟರೈಸೇಷನ್ ಆಗಿರೋದಕ್ಕೆ ಅದು ಕಾಗೆಗೂ ಅವ್ರಿಗೂ ತುಂಬ ಲಿಂಕ್ ಇರೋದ್ರಿಂದ ಪೋಸ್ಟರ್ಲೆಲ್ಲ ಆ ಥರ ಮೂಡ್ ಬಂದಿದೆ ನಿಮಗೆ ರಾ ಎಫೆಕ್ಟ್ ಅಲ್ಲಿ. ಸರ್ ಟೈಟ್ಲು ಬಂದ್ಬಿಟ್ಟು ಇಂಗ್ಲೀಷಲ್ಲಿ ರೇವನ್ ಅಂತ ಕೇಳಿರ್ತೀರ. ರೇವನ್ ಅಂದರೆ ಕಾಗೆ ಆ್ಯಕ್ಚುಲಿ. ಅದು ಗೂಗಲಲ್ಲಿ ಬಂದ್ಬಿಟ್ಟು ರಾವೆನ್ ಅಂತ ಇದೆ. ಕನ್ನಡದಲ್ಲೆಲ್ಲ ಬರಿಬೇಕಾದ್ರೆ ಗೂಗಲಲ್ಲಿ ವಿಕಿಪೀಡಿಯಾನಲ್ಲೆಲ್ಲ ರಾವೆನ್ ಅಂತಿದೆ. ಕನ್ನಡ ತಿದ್ದುಪಡಿ ಮಾಡೋದು ಬೇಡ ಅಂದ್ಬಿಟ್ಟು ನಾವು ರಾವೆನ್ ಅಂತಾನೆ ಇಟ್ಟಿದ್ದೀವಿ ಸರ್ ಟೈಟ್ಲು. ಹಾಗಾಗಿ ಕಾಗೆ ಅಂತಾನೆ ಟೈಟ್ಲ್ ಅಂದ್ರೆ ಕಾಗೆ. ಸರ್ ಇಟ್ಸ್ ಆನ್ ಎಕ್ಸ್ಪೆರಿಮೆಂಟಲ್ ಕಮರ್ಷಿಯಲ್ ಜಾನರ್ ಸಿನಿಮಾ. ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಫೈಟು, ಲವ್ ಅಥವಾ ಒಂದು ಹೀರೋಯಿಸಮ್ ಮೇಲೆ ಹೋಗ್ತಾ ಇರೋಂಥ ಸಬ್ಜೆಕ್ಟ್ ಅಲ್ದಲ್ಲೇ ಇರೋದ್ರಿಂದ ನಿಮಗೆ ಕ್ಯೂರಿಯಾಸಿಟಿ ಕಾನ್ಸೆಪ್ಟ್ ಮೇಲೆ ಮಾತ್ರ ನಿಮಗೆ ಪ್ರೇಕ್ಷಕರು ಅಟ್ರಾಕ್ಟ್ ಆಗಬೇಕು. ಆ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸರ್ ಪ್ರಧಾನವಾಗಿ ನಿಮಗೆ ಕಾಗೆ, ಓಕೆನಾ, ಕಾಗೆ ಯಾವ ರೀತಿ ಏನಕ್ಕೆ ಸಿನಿಮಾನಲ್ಲಿ ಇದೆ ಅನ್ನೋದೇ ನಿಮ್ಗೆ ಅಂಶ. ಅದು ನೀವು ಟ್ರೈಲರ್ ನೋಡ್ರೆ ಗೊತ್ತಾಗುತ್ತೆ ಇನ್ನೊಂದ್ಸಲ. 100% 100% ಕಾಗೆದೇ ಸಿನಿಮಾ ಸರ್ ಇದು. ಎಲ್ಲ ಸೀನಲ್ಲಿ ಇಲ್ಲ. ಇಲ್ಲ ಸರ್ ಆ ಥರ ಎಲ್ಲ ಇಲ್ಲ. ಬಟ್ ಈಗ ಹೋಲಿಸ್ಬೇಡಿ ಸರ್, ಅದು ತುಂಬಾ ದೊಡ್ಡ ಸಿನಿಮಾ, ನಮ್ದು ಸಣ್ಣ ಪ್ರಯತ್ನ. ಹಾ ಸರ್, ಯಾಕೆಂತಂದ್ರೆ ಇಡೀ ಸಿನಿಮಾ ಬೇಸ್ ಇರೋದೇ ಕಾಗೆ ಮೇಲೆ. ಆ ಕಾಗೆದ ಆಕ್ಟಿವಿಟೀಸ್ ಮೇಲೆನೆ ಇಡೀ ಸಿನಿಮಾ ನಿಂತಿರೋದು. ಆ ಥರ ನಿಂತ್ಕೊಂಡು ಹೋಗುತ್ತೆ. ಬೇರೆ ಸರ್ ಎನಿ ಕ್ವಶನ್ಸ್? ಯಾರು? ಅವರು ಇಲ್ಲ, ಅವರು ಬಂದಿಲ್ಲ. ಬಂದಿಲ್ಲ ಸರ್, ಅವರು ಒಂದು ಸ್ವಲ್ಪ ಬ್ಯುಸಿ ಇದಾರಂತೆ ಸರ್. ಏನಾಯ್ತಂದ್ರೆ ಸರ್ ಆಕ್ಚುಲಿ ಅದರಲ್ಲಿ ಈ ಸಿನಿಮಾದಲ್ಲಿ ಇವ್ರದ್ದು ಪಾತ್ರ ಇದೆ, ಚಿಕ್ಕದವರು ಚಕ್ಕಟವಾಗಿದೆ. ಪಾಪ ಸ್ವಪ್ನ ಅವ್ರು ಬಂದಿದ್ದಾರೆ. ಏನಾಗುತ್ತೆ ಈ ಸಿನಿಮಾದಲ್ಲಿ ಅನ್ಕೊಂಡಾಗ ಇದು ಬೇರೆ ತರ ಒಂದು ಸಿನಿಮಾ ಅಲ್ಲ, ಥ್ರೂಔಟ್ ದ ಸಿನಿಮಾ ಕ್ಯಾರಿ ಔಟ್ ಆಗುವಂತ ಸಿನಿಮಾ ಅಲ್ಲ. ಅಂದ್ರೆ ಆ ಪಾತ್ರಗಳಿಗೆ ಬಹಳ ಇಂಪಾರ್ಟೆನ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಅವ್ರು ಮಾಡಿದಾರಲ್ಲ, ಅವ್ರೊಂದು 3-4 ಡೇಸ್ ಬಂದು ಹೋಗಿರ್ತಾರಲ್ಲ, ಅವರಿಗೆ ನಮ್ದು ಇಷ್ಟೇ ಮುಗಿತಾ ಅನ್ನೋ ಅವರಿಗೆ ಫೀಲ್ ಆಗಿದ್ರಿಂದಾಗಿ ಅವರಿಗೆ ಆ ತರ ಆಗಿರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಆಮೇಲೆ ನೀವು ಕೇಳಿದ್ರಲ್ಲ ಸರ್, ಸುಚೇಂದ್ರ ಪ್ರಸಾದ್ ರೋಲ್ ಈ ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ರೋಲ್. ಅದು ಚರ್ಚ್ ಫಾದರ್ ರೋಲ್ ಮಾಡಿದ್ದಾರೆ ಅವರು, ಬಹಳ ಇಂಪಾರ್ಟೆಂಟ್ ರೋಲ್. ಆಮೇಲೆ ದಿನೇಶ್ ಮಂಗಳೂರು ರೋಲ್ ಕೂಡ ಅಷ್ಟೇ, ಅವಾಗ ಮಿಸ್ ಮಾಡಿದೆ ನಾನು. ಅವ್ರ ಪಾತ್ರ ಕೂಡ ಅಷ್ಟೇ, ಅವ್ರೊಂದು ವಿಲನ್ ರೋಲ್ ಮಾಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅವ್ರು ಮಾಡಿರುವಂಥದ್ದು. ಸಿನಿಮಾ ಥ್ರೂಔಟ್ ಸಿನಿಮಾ ಕಾಗೆ ಮೇಲ್ಗಡೆ ಹೋಗೋದ್ರಿಂದ ಬೇರೆಯವರು ಅದ್ಭುತವಾಗಿ ಡೇ 1 ಇಂದ CG ಪೋರ್ಷನ್ಗೆಲ್ಲ ಪ್ಲೇಸ್ ಕೊಟ್ಕೊಂಡು ಮಾಡಿದ್ರಿಂದಾಗಿ ಸಿನಿಮಾ ಬಹಳ ಚೆನ್ನಾಗಿ ಬಂತದ್ದು. ಹಾಗೆ ಥ್ಯಾಂಕ್ ಯು. ಪರಿಚಯ ಅವರು, ಯಾಕಂದ್ರೆ ನಾವು ಒಂದು ರಿಯಾಲಿಟಿ ಶೋ ಮಾಡೋಕ್ಕೆ ಒಂದು ಆಡಿಷನ್ಗೆ ಹೋದಾಗ ನಾನು ಅವರು ಮೀಟ್ ಮಾಡಿದ್ದು, ನೀವು ಬಲೆ ಕಿರಾಡಿ ಅಂತ. ಸೊ ನಾನು ಏತಕ್ಕೆ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ದರ್ ಇಸ್ ಓನ್ಲಿ ಒನ್ ರೀಸನ್. ಸಿನಿಮಾ ಒಳ್ಳೇದಾಗಿ ಫಸ್ಟ್ ಆಫ್ ಆಲ್ ಆಲ್ ದ ಬೆಸ್ಟು ರೇವನ್ಗೆ. ಸರ್ ಥಿಯೇಟರ್ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ದಯವಿಟ್ಟು ಪರವಾಗಿಲ್ಲ ಸರ್, ಇರೋಷ್ಟು ಜನ ನೋಡಿದ್ರೆ ಸಾಕು ನಮಗೆ. ಯಾಕಂದ್ರೆ ಥಿಯೇಟ್ರಲ್ಲೂ ಅಷ್ಟೇ, ಇರೋಷ್ಟು ಜನ ನೋಡಿದ್ರೆ ನಮ್ಗೆ ಅದೇ ಭಾಗ್ಯ ಅಂತ ನಾವು ಇವಾಗ ಥಿಯೇಟರ್ ಓಡಿಸ್ತಾ ಇದೀವಿ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಇಲ್ಲಿ ಇವಾಗ ಸದ್ಯಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನಾವು ಅಪ್ಲೋಡ್ ಮಾಡ್ತೀವಿ, ಸಿನಿಮಾ ಸ್ಯಾಟಲೈಟ್ ಇಂದ ಬರುತ್ತೆ, ಅದು ಮಾಡೋದು ಪ್ಲೇ ಆಗುತ್ತೆ. ಬಟ್ ಸಿಂಗಲ್ ಸ್ಕ್ರೀನ್ಸು ದಯವಿಟ್ಟು ನೀವು ಪ್ರೆಸ್ಸು ಮೀಡಿಯಾ ವೆಂಕಟೇಶ್ ಅಣ್ಣ ಇದ್ದಾರೆ, ದಯವಿಟ್ಟು ಒಂದು ಸ್ವಲ್ಪ ಸಿಂಗಲ್ ಸ್ಕ್ರೀನ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಪೋರ್ಟ್ ಮಾಡಲೇಬೇಕು. ಯಾಕಂದ್ರೆ ಸಿಂಗಲ್ ಸ್ಕ್ರೀನ್ಸ್ನಲ್ಲಿ ಯಾವ ಸಿನಿಮಾನು ತೊಗೊಂತಿಲ್ಲ, ತೊಗೊಂಡ್ರೇನೂ ಡಿಸ್ಟ್ರಿಬ್ಯೂಟರ್ ಥ್ರೂ ಹೋಗ್ಲೇಬೇಕು. ಇವಾಗ ನಾವೇ ಎಂತಕ್ಕೆ ಸಿನಿಮಾ ರಿಲೀಸ್ ಮಾಡೋದಕ್ಕಾಗಲ್ಲ? ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ವೇದ ಗೊತ್ತಿರುತ್ತೆ, ಇವ್ರಿಗೆಲ್ಲ ಗೊತ್ತಿರುತ್ತೆ, ಪ್ರೊಡ್ಯೂಸರ್ಸ್ ಗೊತ್ತಿರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಕೋಟಿ ತನಕ ಹೋಗಿ ಹೊಸಪರಾಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ 1 ಕೋಟಿ ತನಕ ರೀಚ್ ಆಗಿ ಬಜೆಟ್ ಹಾಕಿ ಸಿನಿಮಾ ಮಾಡ್ತೀವಿ. ಅದನ್ನ ರಿಲೀಸ್ ಮಾಡ್ಬೇಕಾದ್ರೆ ನಾವು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅವ್ರು ನಾಳೆ ದಿವಸ ಫೋನ್ ಎತ್ತಲ್ಲ, ಇನ್ನೊಂದು ಮಾಡಲ್ಲ ಅಂದಾಗ ಸಮಸ್ಯೆ ಆಗೋದು ನಮ್ಗೇನೆ ಸರ್, ಪ್ರೊಡ್ಯೂಸರ್ಸ್ಗೆ ಸಮಸ್ಯೆ ಆಗೋದು, ಸಿನಿಮಾ ಟೀಮಿಗೆ ಸಮಸ್ಯೆ ಆಗುತ್ತೆ. ದಯವಿಟ್ಟು ಸಿಂಗಲ್ ಸ್ಕ್ರೀನ್ಸ್ಗೆ ಏನಾದರೂ ಒಂದು ಸೊಲ್ಯೂಷನ್ ನೀವೇ ಕೊಡಬೇಕು. ಆಸ್ ಮೀಡಿಯಾ ಡೈರೆಕ್ಟ್ ಆಗಿ ಹೋಗಿ ರಿಯಾಲಿಟಿ ಚೆಕ್ ಮಾಡಿ, ಅಲ್ಲಿ 10 ಜನ ಇರಲ್ಲ, 30-40 ಟಿಕೆಟ್ ಹಚ್ಚಿರ್ತಾರೆ. ಈ ತರ ಎಲ್ಲ ಪ್ರಾಬ್ಲಮ್ಸ್ ನಡೀತಾ ಇದೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ನಾನೇನು ಹೊಸ ವಿಷಯ ಹೇಳ್ತಲ್ಲ ನಿಮ್ಗೆ, ಬಟ್ ಇದನ್ನ ಅಡ್ರೆಸ್ ಮಾಡಬೇಕು. ಹೌದು, ಕ್ರೌಡ್ ಫಿಲ್ಲಿಂಗ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಏನಕ್ಕೆ ನಡೀತಿದೆ ಅಂದ್ರೆ ಥಿಯೇಟರ್ಸ್ ಜನ ಬರ್ತಿಲ್ಲ ಅಂತ. ಬಟ್ ಆಕ್ಚುಯಲ್ ಆಗಿ ಪ್ರಾಬ್ಲಮ್ ನಡೀತಾ ಇರೋದೇನು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಇಂದಾನೆ ಪ್ರಾಬ್ಲಮ್ ನಡೀತಾರೆ ಸರ್. ಡಿಸ್ಟ್ರಿಬ್ಯೂಟರ್ಸ್ ಏನ್ ಮಾಡ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟು ಸರ್ ಕಂಟೆಂಟ್ ಇರೋ ಸಿನಿಮಾಗಳನ್ನು ಒಂದೊಂದು ಓಡ್ತಾ ಇಲ್ಲ ಸರ್. ಪಾಪ 5 ಕೋಟಿ 6 ಕೋಟಿ ಸಿನಿಮಾ ಮಾಡಿರ್ತಾರೆ, ಅದ್ರಲ್ಲಿ ಕಂಟೆಂಟ್ ಇರುತ್ತೆ, ಬಟ್ ಸಿನಿಮಾ ಓಡ್ತಾ ಇಲ್ಲ, ಥಿಯೇಟರ್ ನಿಲ್ತಿಲ್ಲ. ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಸ್
ಇನ್ನೊಬ್ರು ಯಾರಾದ್ರೂ ಇನ್ನೊಂದು ಸಿನಿಮಾ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಥವಾ ಎಲ್ಲ ಒಂದ್ ಕಡೆಯಿಂದ ಪ್ರೆಷರ್ ಬಂತು ಅಂದ್ರೆ ಟಕ್ ಅಂತ ಸಿನಿಮಾ ತೆಗ್ಬಿಡ್ತಾರೆ ಸರ್. ಎಲ್ಲಿ ಹೋಗ್ಬೇಕು? ಒಂದ್ ವಾರ ಆದ್ರೂ, ಇವಾಗ ನಿಮ್ಗೆ ಗೊತ್ತು ಮುಂಗಾರು ಮಳೆ ಸಿನಿಮಾಯಿಂದ ಹಳೆ ಸಿನಿಮಾಗಳು ಯಾವ್ದಾದ್ರು ಸೂಪರ್ ಹಿಟ್ ಆಗಿದೆಯೋ 2 weeks 3 weeks ಆದ್ಮೇಲೆ ಓಡ್ತಿದೆ. ಇಲ್ಲಿ ನಮ್ಗೆ ಒಂದು ವಾರನೂ ಸರಿ ಕೊಡಿದ್ರೆ ನೀವ್ ಯಾರು ಇರಿ ಈ ತರ ಮಾಡೋದ್ರಿಂದ ಸರ್. ತಮಿಳ್ ಇಂಡಸ್ಟ್ರಿನಲ್ಲಿ ನೋಡಿ, ಹಿಂದಿನಲ್ಲಿ ನೋಡಿ, ಹೊಸ ಆಕ್ಟರ್ಸ್ ಬರ್ತಾ ಇದಾರೆ, ದೇವ್ದೇವ್ಯ ಅಂತವ್ರು ನಮ್ಮಂತವ್ರು ಬಂದ್ ಬೆಳೀತಾ ಇದಾರೆ. ಇಲ್ಲಿ ಬೆಳೆಯಕ್ ಆಗ್ತಾ ಇಲ್ಲ. ಯಾಕೆ ಹೇಳಿ? ದೊಡ್ಡವ್ರು ಬಂದ್ರೇನೆ ಸಿನಿಮಾ ನೋಡ್ಬೇಕಾ? ದೇರ್ ಇಸ್ ನೋ ರೂಲ್ಸ್ ಅಲ್ವಾ ಸರ್? ದೊಡ್ಡವ್ರ ಸಿನಿಮಾ ನೋಡಿ, ನಾವು ನೋಡ್ತೀವಿ. ನಾವು ಬೆಳಿಗ್ಗೆ 6 ಗಂಟೆ ಶೋಗೆನೆ, ಅಪ್ಪು ಸಿನಿಮಾನು ಅಷ್ಟೇ, ನಮ್ಗೆ ಅವರು ಬಾಸು. ನಾವು 6 ಗಂಟೆ ಶೋಗೆ ಹೋಗಿ ನೋಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾರು ನೋಡ್ತೀವಿ, ದರ್ಶನ್ ಸರ್ ನೋಡ್ತೀವಿ, ಸುದೀಪ್ ಸರ್ ನೋಡ್ತೀವಿ. ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರು ನೋಡಿ ಕಲಿತೀವಿ. ಬಟ್ ನಮ್ಮ ಸಿನಿಮಾನು ಬಂದು ನೋಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ. ಇದೇ ತರಾನೇ ತಾನೇ ದರ್ಶನ್ ಅವರಾಗಿರ್ಲಿ, ಸುದೀಪ್ ಅವರಾಗಿರ್ಲಿ, ಚಿಕ್ಕದಿಂದಾನೇ ದೊಡ್ಡವರಾಗಿರೋದಲ್ವಾ, ನಮ್ಮನ್ನು ಒಂಚೂರು ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಡಿಸ್ಟ್ರಿಬ್ಯೂಟರ್ಸ್ ಯಾರು ನೋಡ್ತಾ ಇದೀರಾ, ಒಂದು ಸ್ವಲ್ಪ ಕಾಳಜಿಯಿಂದ, ದುಡ್ಡು ಬೇಕು ಮನುಷ್ಯಂಗೆ, ಬೇಡ ಅಂತ ಹೇಳ್ತಾ ಇಲ್ಲ, ದುಡ್ಡನ್ನ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಒಳ್ಳೆ ಆರ್ಟಿಸ್ಟ್ಗಳು ಒಳ್ಳೆ ಸಿನಿಮಾ ಬರಲಿ ಅಂತ ಒಂಚೂರು ಪ್ರೋತ್ಸಾಹ ಮಾಡಿ ಅಂತ ಹೇಳೋದು ಕೇಳ್ಕೊಂಡು. ಥ್ಯಾಂಕ್ ಯು.